ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರುಂ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಚಿರನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रगतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसी उच्चसच्छायमञ्चितोरस्थलं श्रियाञ्जनाचलशृङ्गारमञ्जलिर्मम गाहताम्। ॐ आप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत्। अनिराकरणमस्तु अनिराकरणं मेऽस्तु। तदात्मनि निरतेय उपनिषत्सु धर्माः ते मयि सन्तु। ॐ शान्ति शान्ति शान्तिः। श्रीमते रामानुजाय नमः। ಛಾಂದೋಗ್ಯ ಉಪನಿಷತ್ತಿನ ಸದ್ವಿದ್ಯಾ ಪ್ರಕರಣದ ರಂಗರಾಮಾನುಜ ಭಾಷ್ಯ, ವಿಸ್ತಾರವಾದ ಭಾಷ್ಯ. ಅದಕ್ಕೆ ಬಹಳ ಮುಖ್ಯವಾದ ಪ್ರಕರಣ ಇದು. ಅನೇಕ ಅಧಿಕರಣಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಇದರ ವಿಚಾರ ಮಾಡಿ ಈ ವಾಕ್ಯಗಳನ್ನು, ಸಿದ್ಧಾಂತವನ್ನು ಭಾಷ್ಯಕಾರರೇ ನಿರ್ಣಯ ಮಾಡಿದ್ದಾರೆ. ಭಾಷ್ಯ ಮತ್ತು ವೇದಾರ್ಥ ಸಂಗ್ರಹ ಮೊದಲಾದ ಗ್ರಂಥಗಳಲ್ಲಿ. ಅದರಲ್ಲಿ ಆರಂಭದಲ್ಲಿ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂತ ಹೇಳುವಂತಹ, ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿಯಬಹುದು ಅನ್ನುವ ವಿಷಯದಲ್ಲಿ ಉದ್ದಾಲಕರು ಶ್ವೇತಕೇತುವಿಗೆ ಪ್ರಶ್ನೆ ಮಾಡಿ, ಆದೇಶ ಅನ್ನುವ ಶಬ್ದದಿಂದ ಉತತಮಾದೇಶಂ ಅಪರಾಕ್ಷ್ಯ ಏನ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಭವತಿ ಅಂತ ಪ್ರಶ್ನೆ ಮಾಡಿ, ಆದೇಶ ಶಬ್ದಕ್ಕೆ ಆದೇಶ ಅಂದರೆ ಪ್ರಶಾಸನ, ಆದೇಶಂ ಅಂದರೆ ಪ್ರಶಾಸಿತಾರಂ ಅಂತ ಅರ್ಥವನ್ನು ಅಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ರು. ಅದಾದಮೇಲೆ ಒಂದನ್ನು ತಿಳಿದರೆ ಎಲ್ಲ ತಿಳಿಯಬಹುದು ಅನ್ನುವ ಅರ್ಥಕ್ಕೆ ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾನೆ ಶ್ವೇತಕೇತು. ಮೊದಲ ಪ್ರಶ್ನೆ ಅದುವೇ ಅವನು ಮಾಡೋದು. ಆಗ 3 ಉದಾಹರಣೆಗಳನ್ನು ಕೊಡ್ತಾರೆ. ಏನು ಶ್ರುತಂ ಭವತಿ ಎಂದಾಗ, ಯಾವುದು ಕೇಳಿದರೆ, ಯಾವುದನ್ನು ಕೇಳಿದರೆ ಏನ ಶ್ರುತೇನ ಶ್ರುತಂ ಭವತಿ ಅಂತ, ಎಲ್ಲವೂ ತಿಳಿದ ಹಾಗಾಗತ್ತೆ, ಎಲ್ಲವೂ ಕೇಳಿದ ಹಾಗಾಗತ್ತೆ ಅಂತ ಅವರು ಹೇಳಿದಾಗ, ಕಾರ್ಯಕಾರಣ ಭಾವದಿಂದ ಅನ್ನುವ ಅರ್ಥದಿಂದ ಹೇಳಿದ್ರು ಅವರು. ಪರಮಾತ್ಮನ ಜಗತ್ಕಾರಣತ್ವವನ್ನು ಉಪದೇಶ ಮಾಡುವುದೇ ಇಲ್ಲಿ ಮುಖ್ಯವಾದ ಉದ್ದೇಶ ಅನ್ನೋದು ನಮಗೆ ಚೆನ್ನಾಗಿ ತಿಳಿದು ಬರುತ್ತೆ. ಅದಕ್ಕೆ ಪೂರ್ವ ಪಕ್ಷಿಗಳು ಆ ಒಂದು ವಾಕ್ಯಕ್ಕೆ ಅರ್ಥವನ್ನು ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅದ್ವೈತ ಮತದಲ್ಲಿ ಜಗತ್ತೆಲ್ಲ ಮಿಥ್ಯೆಯಾದ್ದರಿಂದ, ಬ್ರಹ್ಮ ಒಂದೇ ಇದ್ದರಿಂದ ಶ್ರುತಂ ಭವತಿ ಅಂತ ಹೇಳಿದಾಗ, ಒಂದೇ ಇರೋದ್ರಿಂದ ಒಂದನ್ನು ತಿಳಿದ್ರೆ ಎಲ್ಲ ತಿಳಿದ ಹಾಗಾಗುತ್ತೆ. ಯಾಕೆ ಅಂದರೆ ಎಲ್ಲವೂ ಒಂದೇ ಇರೋದೇ, ಒಂದೇ ಪದಾರ್ಥ, ಎಲ್ಲ ಅನ್ನೋದು ಇಲ್ಲ. ಎಲ್ಲ ಬರೀ ಭ್ರಮೆ, ಪ್ರತಿಭಾಸ ಅಷ್ಟೇ. ಹೇಗೆ ಅಂದರೆ, ಒಂದು ಶುಕ್ತಿಯಲ್ಲಿ ರಜತ ಜ್ಞಾನ, ರಜತವನ್ನು ನೋಡಿದ ಹಾಗೆ, ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳಿದವನಿಗೆ ಇಲ್ಲದ ಬೆಳ್ಳಿ ಶುಕ್ತಿಯಲ್ಲಿ ಕಂಡು ಬರೋ ಹಾಗೆ ಇದೆ. ನೋಡಿದ್ರೆ ಅದು ಶುಕ್ತಿ ಒಂದೇ. ಆದ್ದರಿಂದ ಶುಕ್ತಿ ಅಂತ
ಜ್ಞಾನದಿಂದ ಆ ರಜತ ಜ್ಞಾನ ನಿವೃತ್ತವಾಗುತ್ತೆ. ಯಾಕೆಂದರೆ ರಜತವೂ ಇರಲೇ ಇಲ್ಲ. ಆದ್ದರಿಂದ ಶುಕ್ತಿಯ ಜ್ಞಾನದಿಂದಲೇ ರಜತದ ಜ್ಞಾನವೂ ಬಂದ ಹಾಗಾಯಿತು ಅವನಿಗೆ. ಆ ರಜತದ ಜ್ಞಾನ ಅಂದರೆ ಏನು? ರಜತ ಬರೀ ತೋರ್ತಾ ಇರೋದು ಭ್ರಮೆ ಅನ್ನುವ ಜ್ಞಾನ. ಯಾಕೆಂದರೆ ಅದು ನಿವೃತ್ತವಾಗಿಬಿಡುತ್ತೆ. ಆದ್ದರಿಂದ ಶುಕ್ತಿಯನ್ನು ತಿಳಿದ್ರೆ ಎಲ್ಲ ತಿಳಿದ ಹಾಗಾಯಿತು. ಯಾಕೆಂದರೆ ಅಲ್ಲಿ ರಜತ ಇಲ್ಲ, ನಿಜವಾಗಿಯೂ ಇಲ್ಲದೇ ಇರೋದು ಇರುವ ಹಾಗೆ ತೋರ್ತಾ ಇತ್ತು ಅವನಿಗೆ. ಈ ರೀತಿ ಅಲ್ಲಿ ನಿರೂಪಣೆ ಮಾಡ್ತಾರೆ. ಏಕವಿಜ್ಞಾನೇನ ಸರ್ವವಿಜ್ಞಾನ. ಆ ಭಾಗವನ್ನು ನೋಡಿದ್ವಿ ಹಿಂದೆ. ಪರಮತದಲ್ಲಿ ಅದ್ವೈತ ಮತವೇ ಅಶ್ರುತಂ ಶ್ರುತಂ ಭವತಿ ಇತಿ ಸಂದರ್ಭ ನಯುಜ್ಯತೆ. ಅದು ಸರಿ ಹೋಗೋದಿಲ್ಲ ಅವ್ರು ಹೇಳೋದು. ಯಾಕೆ ಅಂದರೆ ಶುಕ್ತಿ ತತ್ವೇ ಜ್ಞಾತೆ. ಶುಕ್ತಿ ಅದು ಕಪ್ಪೆ ಚಿಪ್ಪು ಅಂತ ತಿಳಿದಾಗ ತದ ಅಧ್ಯಸ್ಥ ರಜತಾದೇಹೇ ನಿವೃತ್ತವು ಅಪಿ, ಅದರಲ್ಲಿ ಅಧ್ಯಾಸವಾಗಿದೆ. ಅಧ್ಯಾಸ ಅಂದರೆ ಸೂಪರ್ ಇಂಪೋಸ್ ಅಂತ, ಆರೋಪಿತವಾಗಿದೆ. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ, ಇಲ್ಲದೇ ಇರೋದರಲ್ಲಿ ಅದು ಅನ್ನುವ ಬುದ್ಧಿ. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ ಅಂತ ಶಂಕರಾಚಾರ್ಯರು ಲಕ್ಷಣ ಹೇಳ್ತಾರೆ. ಅದೇ ಆ ಇಲ್ಲದ ರಜತದಲ್ಲಿ ರಜತ ಅನ್ನುವ ಬುದ್ಧಿ ಬಂತು. ಅಲ್ಲಿ ಇದ್ದಿದ್ದು ಶುಕ್ತಿ ಒಂದೇ. ಆದ್ದರಿಂದ ಶುಕ್ತಿ ಅನ್ನುವ ವಿಷಯವನ್ನು ತಿಳಿದು ಬಿಟ್ರೆ ಅಧ್ಯಸ್ಥವಾದ ರಜತ ಮೊದಲಾದವುಗಳು ನಿವೃತ್ತವಾಗಿಬಿಡುತ್ತೆ. ಆದ್ದರಿಂದ ರಜತತ್ವಸ್ಯ ಜ್ಞಾತತ್ವ ಅದರ್ಶನೇನ ಬ್ರಹ್ಮಣಿ ಜ್ಞಾತೆ ತದಧ್ಯಸ್ಥ ಪ್ರಪಂಚಸ್ಯ ನಿವೃತ್ತಾವಪಿ ಜ್ಞಾತತ್ವ ಅಸಂಭವಾತ್. ನಿವೃತ್ತಿ ಆಗುತ್ತೆ ಅನ್ನೋದು ಇದು ನಾವು ಅವ್ರಿಗೆ ಕೂಡ ಉತ್ತರ. ಏನೋ ಹೇಳ್ತೀವಿ ಅಂತ ಹೇಳಿದ್ರೆ, ಶುಕ್ತಿಯನ್ನು ತಿಳಿದ್ರೆ ರಜತವು ನಿವೃತ್ತವಾದ್ದರಿಂದ ರಜತವು ತಿಳಿದ ಹಾಗೆ ಆಯಿತು. ಯಾಕೆ ಅಂದರೆ ಸರ್ವ ವಿಜ್ಞಾನ ಅನ್ನೋದನ್ನು ಹೇಳಬೇಕು. ಏಕವಿಜ್ಞಾನದಿಂದ ಸರ್ವ ವಿಜ್ಞಾನ. ಏನ ಅಶ್ರುತಂ ಶ್ರುತಂ ಭವತಿ ಅಂತ ಹೇಳಿರೋ ಹಾಗೆ, ಏನ ಶ್ರುತೇನ ಅಶ್ರುತಂ ಶ್ರುತಂ ಭವತಿ, ಅವಿಜ್ಞಾತಂ ವಿಜ್ಞಾತಂ ಭವತಿ. ಇಲ್ಲಿ ಇರೋದು ಒಂದೇ ಪದಾರ್ಥ, ಕಪ್ಪೆ ಚಿಪ್ಪು. ಅದನ್ನು ತಿಳಿದರೆ ಇರದೇ ಇರುವ ರಜತ ಅಲ್ಲಿ ಇರಲಿಲ್ಲ, ಇದೆ ಅಂತ ತಿಳ್ಕೊಂಡಿದ್ವಿ. ಇದನ್ನು ತಿಳಿದ ತಕ್ಷಣ ಇಲ್ಲ ಅನ್ನೋದು ತಿಳಿದು ಅದು ಹೋಗ್ಬಿಡುತ್ತೆ. ಅದು ಅಜ್ಞಾನ, ಭ್ರಮೆ. ಅದು ನಿವೃತ್ತವಾಗಿಬಿಡುತ್ತೆ. ನಿವೃತ್ತವಾದರೂ ಕೂಡ ರಜತದ ತತ್ವ ತಿಳಿಯೋದಿಲ್ಲ ಇವನಿಗೆ. ನಿವೃತ್ತವಾಗುತ್ತೆ ಅನ್ನೋದ್ರಿಂದ ರಜತದ ವಿಷಯ ಹೇಗೆ ತಿಳಿದು ಬರುತ್ತೆ ಅಂತ ಹೇಳ್ತೀವಿ ನಾವು. ವಿಜ್ಞಾತಂ ಅಂತ ಶಬ್ದಕ್ಕೆ ಏನು ಅರ್ಥ ಹೇಳ್ತೀರಾ? ಸರ್ವಂ ವಿಜ್ಞಾತಂ ಭವತಿ ಎಂದಾಗ ರಜತ ವಿಜ್ಞಾತಂ ಭವತಿ ಆಗುತ್ತೆಯೇ? ಶುಕ್ತಿಯನ್ನು ತಿಳಿದ್ರೆ ರಜತ ನಿವೃತ್ತವಾಗಿಬಿಡುತ್ತೆಯೇ ಹೊರತು ರಜತ ತತ್ವ ನಮಗೆ ತಿಳಿಯೋದಿಲ್ವಲ್ಲ. ಆದ್ದರಿಂದ ಅದರ ಜ್ಞಾತತ್ವವನ್ನು ತಿಳಿದು ಬರೋದಿಲ್ಲ. ಹಾಗೆಯೇ ಬ್ರಹ್ಮನನ್ನು ತಿಳಿದ್ರೆ ಅಧ್ಯಸ್ಥವಾದ ಪ್ರಪಂಚ ನಿವೃತ್ತವಾಗುತ್ತೆ ಅಂತ ಹೇಳಿದ್ರು. ಪ್ರಪಂಚದ ಜ್ಞಾನ ಹೆಂಗೆ ಬರುತ್ತೆ ಇವನಿಗೆ ಅಂತ ಪ್ರಶ್ನೆ ಮಾಡ್ತೀವಿ. ಬ್ರಹ್ಮದ ಜ್ಞಾನ ಬಂದಾಗ ಪ್ರಪಂಚ ಇಲ್ಲದೇ ಇರೋದು ಹೋಗಿಬಿಡುತ್ತೆ. ಅದು ಹೇಳಿದ್ರು ಪ್ರಪಂಚದ ಜ್ಞಾನ ಬರಲಿಲ್ವಲ್ಲ, ಅಲ್ಲಿ ನಿವೃತ್ತವಾಯಿತು ಅಷ್ಟೇ, ಅದರ ಜ್ಞಾನ ಉಂಟಾಗಲಿಲ್ಲ. ಸರ್ವ ವಿಜ್ಞಾನಕ್ಕೆ ಅರ್ಥ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ನಾನು ಶುಕ್ತೌ ಜ್ಞಾತಾಯ ರಜತಸ್ಯ ತತ್ವಂ ಜ್ಞಾತಮೇವ. ಹೇಗೆ ತಿಳಿಯುತ್ತೆ ಅಂತ ಹೇಳಿದ್ರೆ ತಿಳಿದ ಹಾಗೆ ಆಗುತ್ತೆ ರಜತ ಅಂದರು. ಯಾಕೆ ಅಂದರೆ ಶುಕ್ತಿ ವ್ಯತಿರಿಕ್ತ ರಜತ ತತ್ವಸ್ಯ ಅಭಾವಾತ್. ಇದುವೇ ಅವರು ಶಂಕರಾಚಾರ್ಯ ವ್ಯಾಖ್ಯಾನ ಬರೆಯುವಾಗ ನೈಷ ದೋಷ ಅಂತ ಹೇಳ್ತಾರೆ. ಜ್ಞಾತತ್ವ ಆಗಲಿಲ್ವಲ್ಲ, ತಿಳಿದಾಗ ಆಗಲಿಲ್ವಲ್ಲ ಅಂದರೆ ಏನು ದೋಷವಿಲ್ಲ. ಯಾಕೆ ಅಂದರೆ ಅದು ಇದ್ರೆ ತಾನೇ, ಇಲ್ಲವೇ ಇಲ್ವಲ್ಲ. ರಜತ ತತ್ವಸ್ಯ ಅಭಾವಾತ್, ಇಲ್ಲವೇ ಇಲ್ಲ ಅದು. ಆದ್ದರಿಂದ ಏವಂ ಬ್ರಹ್ಮಣಿ ಜ್ಞಾತೆ ಪ್ರಪಂಚಸ್ಯ ತತ್ವಂ ಜ್ಞಾತಮೇವ. ಪ್ರಪಂಚವು ತಿಳಿದ ಹಾಗಾಗುತ್ತೆ ಅಂದರೆ ಅದಕ್ಕೆ ಉತ್ತರ ನಾವು ಕೊಡೋದು ಪರಮಾರ್ಥ ಶುಕ್ತೇ ಅಪರಮಾರ್ಥ ರಜತ ತತ್ವ ರೂಪತ್ವ ಅಭಾವಾತ್. ಆ ರೂಪವೇ ಬರಕ್ಕೆ ಸಾಧ್ಯವಿಲ್ಲ. ಪರಮಾರ್ಥವಾದ ಶುಕ್ತಿಗೆ ಮಿಥ್ಯೆಯಾದ ಒಂದು ರೂಪ ಹೇಗೆ ಬರುತ್ತೆ ಪರಮಾರ್ಥದಲ್ಲಿ? ಸತ್ಯ ಮಿಥ್ಯೆ ಎರಡು ಒಂದು ಕಡೆ ಇರಕ್ಕೆ ಸಾಧ್ಯವಿಲ್ಲ, ಒಂದನ್ನೇ ಆಶ್ರಯಿಸಲಿಕ್ಕಾಗೋದಿಲ್ಲ. ಆದ್ದರಿಂದ ಪರಮಾರ್ಥವಾದ ಕಪ್ಪೆ ಚಿಪ್ಪಿನಲ್ಲಿ ಅಪರಮಾರ್ಥವಾದ ರಜತ ಇರೋಕ್ಕಾಗೋದಿಲ್ಲ. ರಜತ ತತ್ವ ಜ್ಞಾನ ಬರಬೇಕಾದ್ರೆ ಅದು ರಜತ ಅಲ್ಲಿ ತಿಳಿಬೇಕು ಇವನಿಗೆ. ಇಲ್ಲದೇ ಇರೋದು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅದು ಹೋಗ್ಬಿಡುತ್ತೆಯೇ ಹೊರತು ಅದ್ರ ಬಗ್ಗೆ ತಿಳಿಯೋಕ್ಕಾಗೋದಿಲ್ಲ, ತತ್ವಜ್ಞಾನ ಬರೋದಿಲ್ಲ ರಜತದ ವಿಷಯ. ಹಾಗೆ ಪ್ರಪಂಚದ ಜ್ಞಾನ ಬರಲ್ಲ. ಬರುತ್ತೆ ಅಂತ ಹೇಳಿದ್ರೆ ಪರಮಾರ್ಥ ಅಲ್ಲಿ ಅಪರಮಾರ್ಥ ಇರಬೇಕಾಗಿತ್ತು ಅವಾಗ. ಆದ್ದರಿಂದ ನಹಿ ಶುಕ್ತೌ ರಜಜ್ಞಾತಾಯಾಮ್
ರಜತತ್ವಂ ಜ್ಞಾತಮಿತಿ ವ್ಯವಹಾರ ದೃಷ್ಟಚರ ಇತಿ ಆಸ್ತಾಂ ತಾವತ್. ಇಲ್ಲಿಗೆ ನಿಲ್ಲಿಸ್ಬಿಟ್ರು ಪೂರ್ವಪಕ್ಷ. ಇಲ್ಲಿ ದೊಡ್ಡವಾದ ಇದರಲ್ಲಿ ಆರಂಭ ಜಿಜ್ಞಾಸಾಧಿಕರಣದಲ್ಲಿ ಭಾಷಿಕಾರರು ತುಂಬ ವಿಸ್ತಾರವಾಗಿ ಇದೆಲ್ಲ ವಿಚಾರ ಮಾಡಿದ್ದಾರೆ. ಇವರು ಇಲ್ಲಿಗೆ ನಿಲ್ಲಿಸಿದ್ರು. ಶುಕ್ತಿ ತಿಳಿದ್ರೆ ರಜತ ತಿಳಿದ್ಬಿಡ್ತು ಅಂತ ಯಾರು ವ್ಯವಹಾರ ಮಾಡೋದಿಲ್ಲ ಲೋಕದಲ್ಲಿ. ಶುಕ್ತಿ ಅಂತ ತಿಳಿತಾರೆ ಹೊರತು ರಜತದ ಜ್ಞಾನ ಬರೋದಿಲ್ಲ. ರಜತ ಇಲ್ಲದ ರಜತವನ್ನು ನೋಡಿದ್ದು ಭ್ರಮೆ ಹೋಗುತ್ತೆ ಹೊರತು ರಜತದ ಜ್ಞಾನ ಬರೋದಿಲ್ಲ ಅನ್ನೋದು ಇಲ್ಲಿ ವಿಷಯ. ಹಾಗೆಯೇ ಪ್ರಪಂಚದ ಜ್ಞಾನ ಬರೋದಿಲ್ಲ. ಪ್ರಪಂಚ ನಿವೃತ್ತವಾದರೂ ಪ್ರಪಂಚ ಜ್ಞಾನ ಬರೋದಿಲ್ಲ. ಮೊದಲ ಪ್ರಶ್ನೆ ಅಂದರೆ ನಿವೃತ್ತವೇ ಆಗೋದಿಲ್ಲ, ಹಾಗೆ ಕಂಡು ಬರೋದಿಲ್ಲ ವ್ಯವಹಾರದಲ್ಲಿ, ನಮಗೆ ಅನುಭವದಲ್ಲಿ ಯಾರಿಗೂ ಹಾಗೆ ತಿಳಿದು ಬಂದಿಲ್ಲ. ಎರಡನೆಯದು ನಿವೃತ್ತವಾದರೂ ಅದರ ಜ್ಞಾನ ಉಂಟಾಗೋದಿಲ್ಲ. ಆದ್ದರಿಂದ ಸರ್ವ ವಿಜ್ಞಾನ ಅರ್ಥ ಹೇಗೆ ಹೇಳ್ತೀರಾ, ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸರ್ವ ವಿಜ್ಞಾನ ಅಂದರೆ ಸರ್ವಂ ಮಿಥ್ಯಾ ಇತಿ ವಿಜ್ಞಾನಂ ಅಂತ ಹೇಳಬೇಕು. ಅಧ್ಯಾಹಾರ ಮಾಡಿ ಸರ್ವಂ ಮಿಥ್ಯಾ ಇತಿ ವಿಜ್ಞಾನಂ ಅಂತ ಹೇಳಿದಾಗ ಅದು ಆ ರೀತಿ ಅರ್ಥ ಕೊಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಪ್ರಕರಣದ ಪೂರ್ತಿ ಎಲ್ಲಿಯೂ ಆ ರೀತಿ ಅರ್ಥ ಬರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಇನ್ನೊಂದು ಪ್ರಶ್ನೆ ಪೂರ್ವ ಪಕ್ಷ. ನನು ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಇತ್ಯರ್ಥ ವಿಕಾರಾರ್ಥ ಮಯಟ್ ಪ್ರತ್ಯಯೇನ ಘಟತ್ವ ಶರಾವತ್ವಾದಿ ಅವಸ್ಥಾವತ್ ದ್ರವ್ಯರೂಪ ವಿಕಾರ ಏವ ಅಭಿಧಾತವ್ಯ. ಅಭಿಧಾನ ಅಂದರೆ ಮುಖ್ಯ ಅರ್ಥದಲ್ಲಿ ಹೇಳುವಂಥದ್ದು. ನತು ಘಟತ್ವ ಶರತ್ವಾದಿ ಅವಸ್ಥಾ ರೂಪ ವಿಕಾರ ತಸ್ಯ ಮೃತ್ಪಿಂಡಾಪೇಕ್ಷೆಯ ಭಿನ್ನತ್ವೇನ ತಜ್ಞಾನೇನ ಜ್ಞಾತತ್ವ ಅಸಂಭವಾತ್. ಇದು ನೈಯಾಯಿಕರ ವಾದ. ಇಲ್ಲಿ ನಾವು ಶಬ್ದಗಳನ್ನು ತುಂಬ ಜಾಗರೂಕತೆಯಿಂದ ಪರೀಕ್ಷೆ ತಿಳ್ಕೋಬೇಕು, ಅಬ್ಸರ್ವ್ ಮಾಡಬೇಕು. ಚೆನ್ನಾಗಿ ಶಬ್ದಗಳಲ್ಲಿ ವ್ಯತ್ಯಾಸವಿದೆ. ಇಲ್ಲಿ ಒಂದೇ ಇರುವ ಹಾಗಿದೆ ನೋಡಿದ್ರೆ ಎರಡು ವಾಕ್ಯವು. ಮೊದಲನೆಯದು ಘಟತ್ವ ಶರತ್ವಾದಿ ಅವಸ್ಥಾವತ್ ದ್ರವ್ಯ ಅಂತ ಬಂತು, ದ್ರವ್ಯ ರೂಪ. ಎರಡನೆಯದಲ್ಲಿ ದ್ರವ್ಯ ಇಲ್ಲ. ಘಟತ್ವ ಶರಾವತ್ವ ಆದಿ ಅವಸ್ಥಾರೂಪ ಅಂತ ಬಂತು. ಒಂದು ದ್ರವ್ಯವಿಲ್ಲದೆ ಇರುವಂತಹದ್ದು ಅವಸ್ಥೆಗಳನ್ನು ಹೇಳುತ್ತೆ. ಇದರಲ್ಲಿಯೇ ನಮಗೂ ಅವ್ರಿಗೂ ವ್ಯತ್ಯಾಸ. ನೈಯಾಯಿಕರು ದ್ರವ್ಯ ಅನ್ನು ಸೇರಿಸ್ತಾರೆ, ನಾವು ದ್ರವ್ಯ ಸೇರಿಸೋದಿಲ್ಲ. ಯಾಕೆ ಅಂದರೆ ಮೃತ್ತಿಗೆ ಒಂದೇ ದ್ರವ್ಯ ಕಾರ್ಯಕಾರಣಗಳಲ್ಲಿ. ಅವರು ಏನು ಹೇಳ್ತಾರೆ ನೈಯಾಯಿಕರು ಅಂತ ಹೇಳಿದ್ರೆ, ಇದು ಈ ಶಬ್ದಗಳ ಸ್ವಾರಸ್ಯ. ಇಲ್ಲಿ ಅವ್ರು ಹೇಳೋದು ಆರಂಭವಾದ ಅಂತ ನೈಯಾಯಿಕರು. ಹೊಸದಾದ ದ್ರವ್ಯ ಉತ್ಪನ್ನವಾಗುತ್ತೆ. ಕಾರ್ಯ ಬೇರೆ ಬೇರೆ. ಅನನ್ಯತ್ವಂ ಅನ್ನೋದು ಸರಿ ಇಲ್ಲ. ಅದು ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂತ ಇಲ್ಲಿ ಹೇಳಿದ್ರಲ್ಲ ಸೂತ್ರಕಾರರು. ನೈಯಾಯಿಕರು ಒಪ್ಪೋದಿಲ್ಲ ಅದನ್ನು. ಆರಂಭವಾದ ಉತ್ಪತ್ತಿವಾದ ಅಂತ ಅವರ ವಾದಕ್ಕೆ ಹೆಸರು. ಅವರು ಹೇಳೋದು ಕಾರ್ಯವು ಬೇರೆಯಾದ ಹೊಸ ದ್ರವ್ಯ, ಕಾರ್ಯವು ಆಗೋದಿಲ್ಲ, ಹೊಸದಾದ ದ್ರವ್ಯ ಉಂಟಾಗುತ್ತೆ. ಆದರೂ ನಿಯತವಾದ ಸಂಬಂಧ ಇದೆ ಕಾರ್ಯಕ್ಕೂ ಕಾರಣಕ್ಕೂ. ಯಾವುದೋ ಕಾರಣದಿಂದ ಯಾವುದೋ ಕಾರ್ಯ ಉತ್ಪತ್ತಿ ಆಗುವುದಿಲ್ಲ. ಆದರೆ ಕಾರ್ಯ ಅನ್ನೋದು ಹೊಸದಾಗಿ ಉತ್ಪತ್ತಿಯಾಗುವ ಹೊಸ ದ್ರವ್ಯ. ಮೊದಲೇ ಇದ್ದರೆ ಕಾರ್ಯ ಮಾಡಲೇಬೇಕಾಗಿಲ್ಲ, ತಾನೇ ಉಂಟಾಗ್ಬಿಡ್ಬೇಕಾಗಿತ್ತು ಮೊದಲೇ ಇದ್ದಿದ್ರೆ. ಹಾಗಾಗೋದಿಲ್ವಲ್ಲ. ಕಾರ್ಯವೇ ಬೇರೆ ಕಾಲದಲ್ಲಾಗುತ್ತೆ. ಕಾರ್ಯದ ವ್ಯಾಪಾರಗಳೇ ಬೇರೆ, ಕಾರ್ಯದ ಹೆಸರು ಬೇರೆ, ಕಾರ್ಯದ ರೂಪವೇ ಬೇರೆ. ನಮಗೆ ಬುದ್ಧಿಯಲ್ಲಿಯೂ ಇದು ಕಾರ್ಯ ಇದು ಕಾರಣ ತಿಳಿಯುತ್ತೆ. ಮಣ್ಣನ್ನು ನೋಡಿದ್ರೆ ಯಾರು ಘಟ ಅಂತ ತಿಳಿಯಲ್ಲ, ಘಟವನ್ನು ನೋಡಿದ್ರೆ ಮಣ್ಣು ಉಂಡೆ ಅಂತ ತಿಳಿಯೋದಿಲ್ಲ. ಮಣ್ಣಿನ ಉಂಡೆ ಮೊದಲು ಇರುತ್ತೆ, ಘಟ ಆಮೇಲೆ ಬರುತ್ತೆ. ಕಾಲ ವ್ಯತ್ಯಾಸವಾಯಿತು, ಕಾಲಭೇದ, ವ್ಯಾಪಾರಗಳು ಬೇರೆ, ಎಲ್ಲವೂ ಬೇರೆ ಬೇರೆ ಆಗಿರೋದ್ರಿಂದ ಕಾರ್ಯ ಕಾರಣದಲ್ಲಿದೆ ಅಂತ ಹೇಗೆ ಹೇಳ್ತೀರಾ ಅಂತಾರೆ ಅವರು ಅಸತ್ಕಾರ್ಯವಾದಿಗಳು, ನೈಯಾಯಿಕರು. ಆದ್ದರಿಂದ ಅವಸ್ಥೆಗಳನ್ನು ಒಪ್ಕೊಳ್ತಾರೆ. ಘಟಾವಸ್ಥೆ, ಶರಾವತ್ವಾವಸ್ಥೆ, ಪ್ಲೇಟು, ತಟ್ಟೆ ಮೊದಲಾದದ್ದೆಲ್ಲ ಬೇರೆ ಬೇರೆ ರೂಪಗಳಲ್ಲಿ ಮಣ್ಣಿನಿಂದ ಕಾರ್ಯಗಳನ್ನು ಮಾಡ್ತಾನೆ ಒಬ್ಬ ಕುಂಬಾರ. ಪದಾರ್ಥಗಳನ್ನು ಮಾಡಿದಾಗ ಈ ಮಣ್ಣು ಆ ಅವಸ್ಥೆಗಳನ್ನು ಹೊಂದಿದ ಹೊಸವಾದ ದ್ರವ್ಯದೊಡನೆ ದ್ರವ್ಯವಾದ ರೂಪವಾಗಿ ಪರಿಣಾಮ ಹೊಂದುತ್ತೆ ಅಂತ ಅವರು ಹೇಳ್ತಾರೆ. ನಾವು ಹೇಳ್ತೀವಿ ದ್ರವ್ಯ ಒಂದೇ, ಅವಸ್ಥೆಗಳು ಮಾತ್ರ ಬರುತ್ತೆ ಅದಕ್ಕೆ ಅಷ್ಟೇ, ದ್ರವ್ಯ ಬೇರೆ ಅಲ್ಲ. ಮಣ್ಣು ದ್ರವ್ಯವೇ ಕಾರ್ಯದಲ್ಲೂ ಇರೋದು, ಬೇರೆ ಇನ್ನೊಂದು ದ್ರವ್ಯ ಕಂಡು ಬರೋದಿಲ್ಲ. ಅಲ್ಲಿ ಎರಡು ದ್ರವ್ಯಗಳು ಕಂಡು ಬರಬೇಕು ಬೇರೆ ದ್ರವ್ಯ ಆಗಿದ್ದಿದ್ರೆ. ಮಣ್ಣೇ ಅಲ್ಲಿಯೂ ಇರುವಂತಹದ್ದು.
ಆದರೆ ಅವಸ್ಥೆಗಳು ಮಾತ್ರ ಬೇರೆ. ಅವಸ್ಥೆ ಅಂದರೆ ಏನು? ಅದಕ್ಕೆ ಒಂದು ಅಪೃಥಕ್ ಸಿದ್ಧ ಆಗಂತುಕ ಧರ್ಮ ಅಂತ ಅದಕ್ಕೆ ಡೆಫಿನೇಷನ್, ಲಕ್ಷಣ. ಅವಸ್ಥೆ ಅಂದರೆ ಬರುತ್ತೆ ಹೋಗುತ್ತೆ, ಆಗಂತುಕ ಅಂದರೆ ಬರೋದು ಹೋಗೋದು, ನಿತ್ಯವಾಗಿರೋದಿಲ್ಲ, ಬದಲಾಗ್ತಾ ಇರುತ್ತೆ. ಅಪೃಥಕ್ ಸಿದ್ಧ, ಅದರಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಮಣ್ಣಿನಿಗೆ ಘಟತ್ವ ಅವಸ್ಥೆ ಬರುತ್ತೆ. ಅಲ್ಲಿ ರೂಪ ಬದಲಾಯಿತು, ಹೆಸರು ಬದಲಾಯಿತು, ವ್ಯಾಪಾರ ಬದಲಾಯಿತು. ಇದೆಲ್ಲವೂ ಅಪೃಥಕ್ ಸಿದ್ಧವಾದ ಧರ್ಮಗಳು. ಮಣ್ಣಿಗೆ ಈ ಧರ್ಮಗಳೆಲ್ಲ ಸೇರಿಕೊಂಡಾಗ ಘಟ ಅಂತ ತಿಳಿಯುತ್ತೆ ನಮಗದು. ಮಣ್ಣೇ ಅಲ್ಲಿಯೂ ಇರೋದು, ಇಲ್ಲಿಯೂ ಇರೋದು. ಆದರೆ ಅವಸ್ಥೆ ಬೇರೆ. ಘಟ ಒಡೆದೋದ್ರೆ ಕಪಾಲ ಅವಸ್ಥೆ ಬರುತ್ತೆ. ಅಲ್ಲಿ ಬೇರೆ ಒಂದು ರೂಪ, ಬೇರೆ ಒಂದು ಹೆಸರು ಎಲ್ಲ ಬರುತ್ತೆ. ಈ ರೀತಿ ವಿಕಾರವಾದಾಗ ದ್ರವ್ಯ ಎಲ್ಲ ಒಂದೇ ದ್ರವ್ಯ. ಮಹಿ ಘಟತ್ವಂ ಘಟತ ಕಪಾಲಿಕಾ ಕಪಾಲಿಕಾ ಚೂರ್ಣ ರಜಸ್ ತಥೋಣು. ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಪರಾಶರರು. ಮಹಿ ಘಟತ್ವಂ, ಘಟತಃ ಕಪಾಲಿಕಾ, ಕಪಾಲಿಕಾ ಚೂರ್ಣ, ಚೂರ್ಣದಿಂದ ರಜಸ್ಸು, ಅದರಿಂದ ಅಣು. ಹೀಗೆ ಅವಸ್ಥೆಗಳು ಬದಲಾಗ್ತಾ ಇರುತ್ತೆ ಹೊರತು ದ್ರವ್ಯ ನಾಶವಾಗುವುದಿಲ್ಲ. ಒಂದೇ ದ್ರವ್ಯ ಮುಂದುವರಿತಾ ಇರುತ್ತೆ, ಪರಿಣಾಮವನ್ನು ಹೊಂದಿ ಬೇರೆ ಬೇರೆ ಅವಸ್ಥೆಗಳನ್ನು ಪಡೆದುಕೊಳ್ಳುತ್ತೆ. ಹಿಂದಿನ ಅವಸ್ಥೆಯನ್ನು ಬಿಡೋದು ನಾಶ ಅಂತ ಹೇಳ್ತೀವಿ, ಮುಂದಿನ ಅವಸ್ಥೆಯನ್ನು ಪಡೆದುಕೊಳ್ಳೋದು ಉತ್ಪತ್ತಿ ಅಂತ ಹೇಳ್ತೀವಿ. ಆದ್ದರಿಂದ ಮಣ್ಣು ಹೋಗಿ ಘಟ ಹೋಗಿ ಕಪಾಲ ಆದರೆ ಘಟೋ ನಷ್ಟ ಅಂತೀವಿ, ಕಪಾಲ ಉತ್ಪನ್ನ ಅಂತ ಹೇಳ್ತೀವಿ. ಮೊದಲ ನಾಶ ಅಂದರೆ ಹಿಂದಿನ ಅವಸ್ಥೆ ಹೋಯಿತು ಅಂತ ಅರ್ಥ. ದ್ರವ್ಯಕ್ಕೆ ದ್ರವ್ಯ ಮಾತ್ರ ಮೃತ್ತಿಕೆ ಇತ್ಯೇವ ಸತ್ಯಂ ಅಂತ ಇಲ್ಲಿ ಹೇಳಿರೋದು. ಮೃತ್ತಿಕಾ ಇತ್ಯೇವ ಸತ್ಯಂ, ಅದೊಂದು ದ್ರವ್ಯ ಬದಲಾಗಲ್ಲ. ಆದರೆ ನೈಯಾಯಿಕರು ಒಪ್ಕೊಳ್ಳಲ್ಲ. ಅವ್ರು ಹೇಳೋದು ವಿಕಾರ ಅರ್ಥ ಮಯಟ್ ಪ್ರತ್ಯಯ ಅನ್ನೋದು ನಾವು ಒಪ್ಕೊಳ್ತೀವಿ. ಮಯಃ ಇಲ್ಲಿ ಮೃನ್ಮಯಂ, ಮಯಟ್ ಪ್ರತ್ಯಯ ಬಂದಿರೋದು ವಿಕಾರಾರ್ಥ, ಮಣ್ಣಿನ ವಿಕಾರವಾಗುತ್ತೆ. ವಿಕಾರವಾದಾಗ ಒಂದು ಮಣ್ಣನ್ನು ತಿಳಿದ್ರೆ ಅದರ ವಿಕಾರಗಳನ್ನೆಲ್ಲ ತಿಳಿಬಹುದು ಅಂತ ಹೇಳಿದ್ರೆ, ಘಟತ್ವ ಶರಾವತ್ವಾದಿ ಅವಸ್ಥಾವತ್ ದ್ರವ್ಯ ರೂಪ, ಅವಸ್ಥೆಯನ್ನು ಹೊಂದಿರುವ ಒಂದು ಬೇರೆ ದ್ರವ್ಯ ಉತ್ಪನ್ನವಾಗುತ್ತೆ, ಅದುವೇ ವಿಕಾರ ಅಂತ ಹೇಳಬೇಕು. ನೀವು ಹೇಳೋ ಹಾಗೆ ಅವ್ರು ಹೇಳ್ತಾರೆ ನಮಗೆ ನತು ಘಟತ್ವ ಶರಾವತ್ವಾದಿ ಅವಸ್ಥಾ ರೂಪ ವಿಕಾರ, ಬರೀ ಅವಸ್ಥೆಯನ್ನು ಹೊಂದಿರೋದು ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಹೇಳೋದು ಅವಸ್ಥೆಗಳು ಉತ್ಪತ್ತಿಯಾಗುತ್ತೆ, ದ್ರವ್ಯ ಉತ್ಪತ್ತಿ ಆಗಲ್ಲ ಅಂತ ನಾವು ಹೇಳೋದು. ಅವರು ದ್ರವ್ಯವೂ ಹೊಸದಾಗಿ ಉತ್ಪತ್ತಿ ಆಗುತ್ತೆ. ಇದು ಒಂದು ದೊಡ್ಡ ವ್ಯತ್ಯಾಸ. ಅವರಿಗೆ ಅಸತ್ಕಾರ್ಯವಾದಿಗಳು, ನಾವು ಸತ್ಕಾರ್ಯವಾದಿಗಳು, ಅದಕ್ಕಿರಲಿ ವ್ಯತ್ಯಾಸವಿದೆ. ಆದ್ದರಿಂದ ಮೃತ್ಪಿಂಡಾಪೇಕ್ಷೆಯ ಭಿನ್ನತ್ವೇನ, ಮಣ್ಣಿಗಿಂತ ಅದು ಬೇರೆ ಆದ್ದರಿಂದ ತಜ್ಞಾನೇನ ಜ್ಞಾತತ್ವ ಅಸಂಭವಾತ್. ಆದ್ದರಿಂದ ಯಾಕೆ ಅಂತ ಹೇಳಿದ್ರೆ, ಒಂದನ್ನು ತಿಳಿದ್ರೆ ಇನ್ನೊಂದು ತಿಳಿಯೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ದ್ರವ್ಯವೇ ಬೇರೆ ಆದ್ದರಿಂದ ನೀವು ಮಣ್ಣನ್ನು ತಿಳಿದ್ರೆ ಘಟವನ್ನು ತಿಳಿಯೋಕ್ಕಾಗೋದಿಲ್ಲ. ಆದ್ದರಿಂದ ತತಶ್ಚ ಉಪಪಾದಕೆ ವಾಚಾರಂಭಣಂ ವಿಕಾರ, ವಾಚಾರಂಭಣಂ ವಿಕಾರ ನಾಮಧೇಯಂ ಅಂತ ಹೇಳಿದಾಗ ಇತಿ ವಾಕ್ಯೇಪಿ ವಿಕಾರ ಶಬ್ದೇನ ಅವಸ್ಥಾವತ್ ದ್ರವ್ಯ ಲಕ್ಷಣಸ್ಯ ವಿಕಾರಸ್ಯ ಅಭಿಧಾನಂ ಉಚಿತಂ. ನೈಯಾಯಿಕರು ಹೇಳೋದು ದ್ರವ್ಯವನ್ನೇ ಹೊಸದಾಗಿ ಹೇಳಬೇಕು. ವಿಕಾರ ಶಬ್ದದಿಂದ ಹೇಳುವ ಹೊಸ ಅವಸ್ಥೆಗಳನ್ನು ಹೊಂದಿದ ಒಂದು ಹೊಸದಾದ ದ್ರವ್ಯ, ಅದುವೇ ವಿಕಾರ ಅಂತ ಹೇಳಬೇಕು ಅಂತ ನೈಯಾಯಿಕರು ಹೇಳ್ತಾರೆ. ನತು ಅವಸ್ಥಾ ಲಕ್ಷಣ ವಿಕಾರಸ್ಯ, ಬರೀ ಅವಸ್ಥೆಯನ್ನು ಹೊಂದಿರುವ ವಿಕಾರವಲ್ಲ, ಅವಸ್ಥೆಯನ್ನು ಹೊಂದಿರುವ ದ್ರವ್ಯದ ವಿಕಾರ, ಹೊಸ ದ್ರವ್ಯ. ಆ ರೀತಿ ಅವರು ಹೇಳ್ತಾರೆ. ನಾವು ಹೇಳಿದ್ವಿ, ಅದು ಒಪ್ಕೊಳ್ತೀವಿ. ತಸ್ಯೈವ ಅಭಿಧಾನಂ ಉಚಿತಂ. ತಥಾಪಿ ಮೃದ್ರವ್ಯೇಣ ಘಟಶರಾವಧಿ ಲಕ್ಷಣಸ್ಯ ಅವಸ್ಥಾವತಃ ದ್ರವ್ಯಸ್ಯ ಸ್ಪರ್ಶ ಸಂಭವಾತ್ ನಹಿ ಆತ್ಮೈವ ಆತ್ಮನ ಸ್ಪೃಷ್ಟುಂ ಶಕ್ಯ. ಮಣ್ಣು ಘಟತ್ವ ಅನ್ನುವ ದ್ರವ್ಯದೊಡನೆ ಘಟಕ್ಕೆ, ಮಣ್ಣಿಗೆ ಘಟತ್ವಾವಸ್ಥೆಯ ಹೊಸ ದ್ರವ್ಯದೊಡನೆ ಸ್ಪರ್ಶ ಆಗುತ್ತೆ ಅಂದರೆ ಅದು ಮಣ್ಣಿನ ಒಂದು ಬೇರೆ ದ್ರವ್ಯವೇ. ಅದು ಮಣ್ಣಿನಿಂದಲೇ ಮಾಡಿರೋದು, ಮೃಣ್ಮಯಂ ಅಂತಾನೆ ಹೇಳಿರೋದು. ತನ್ನನ್ನು ತಾನೇ ಮುಟ್ಕೊಂಡಾಗ ಆಗುತ್ತೆ ಅಂತ ಹೇಳಿದ್ರು. ಆತ್ಮ ತನ್ನನ್ನು ತಾನೇ ಮುಟ್ಕೊಳ್ಳೋಕ್ಕಾಗೋದಿಲ್ವಲ್ಲ. ಹಾಗೆ ಘಟವೇ, ಮಣ್ಣೇ ಘಟತ್ವಾವಸ್ಥೆಯನ್ನು ಹೊಂದುತ್ತೀಯ ಹೊರತು ಅವಸ್ಥೆಯನ್ನು ಹೊಂದಿರುವ ಇನ್ನೊಂದು ದ್ರವ್ಯ ಅಂತ ಹೇಳಿದ್ರೆ, ಈ ದ್ರವ್ಯ ಆ ದ್ರವ್ಯ ಹೇಗಾಗುತ್ತೆ? ಅದು ಹೇಗೂ ಒಂದಕ್ಕೊಂದು ಸೇರಿ ಇರುತ್ತೆ, ಎರಡೂ ಒಂದೇ ದ್ರವ್ಯ ಆಯಿತು, ತನ್ನನ್ನು ತಾನೇ ಮುಟ್ಕೊಳ್ಳೋ ಹಾಗೆ ಇರುತ್ತೆ ಇದು ಅಂತ ಹೇಳಿದ್ರು. ಅದರಿಂದ ಇಲ್ಲಿ ಸುಲಭವಾಗಿ ತಳ್ಳಿ ಹಾಕ್ಬಿಡ್ತಾರೆ. ಆದರೆ ಇದು ಕೂಡ ದೊಡ್ಡ ವಿಚಾರ ಮಾಡ್ತಾರೆ ಇದರಲ್ಲಿ. ನೈಯಾಯಿಕರನ್ನು ತಳ್ಳಿ ಹಾಕೋದಕ್ಕೆ ಅನೇಕ ವಾದಗಳು
ತುಂಬ ವಿಸ್ತಾರವಾಗಿದೆ. ಅಲ್ಲಿ ವಾಚಾರಂಭಣಂ ವಿಕಾರ ನಾಮಧೇಯಮಲ್ಲಿಯೇ ತುಂಬ ವಿಧ ವಿಧವಾದ ವ್ಯಾಖ್ಯಾನಗಳು. ವಾಚಾರಂಭಣಂ ವಿಕಾರ ನಾಮಧೇಯ, ವಾಚಾರಂಭಣಂ ವಿಕಾರ ಒಟ್ಟಿಗೆ ಸೇರಿಸ್ಬಿಟ್ರೆ ವಿಕಾರಕ್ಕೆ ವಿಶೇಷಣವಾಗಿ ವಾಚಾರಂಭಣ ಅನ್ನೋ ಶಬ್ದ ತಗೊಂಡ್ಬಿಟ್ರೆ ವಾಗಿನ ಆಲಂಬನೆ ರೂಪವಾದ ವಿಕಾರವೇ ನಾಮ ಅಂತ ಹೇಳ್ಬಿಟ್ರೆ ವಿಕಾರ ಅನ್ನೋದು ಬೇರೆ ಪದಾರ್ಥ ಇರೋದಿಲ್ಲ. ಆಗ ನಾವು ಹೇಳೋದು ವಾಚಾರಂಭಣಂ ವಿಕಾರಶ್ಚ ನಾಮಧೇಯಂಚ, ವಿಕಾರವೂ ಹೌದು ನಾಮಧೇಯವೂ ಹೌದು, ಬೇರೆ ಬೇರೆ ಇರುತ್ತೆ. ವಾಕಿನೊಡನೆ ಸ್ಪರ್ಶ ವ್ಯವಹಾರದೊಡನೆ ಸ್ಪರ್ಶವಾಗುವುದು ವಿಕಾರವೂ ಹೌದು ನಾಮಧೇಯವೂ ಹೌದು. ಅವ್ರು ಹೇಳಿದ್ರು ವಾಕಿನ ಅವಲಂಬನೆಯ ವಿಕಾರವೇ ನಾಮಧೇಯ, ವಿಕಾರ ಅಂತ ಬೇರೆ ಒಂದಿಲ್ಲ ಅಂತ ಹೇಳಿದ್ರು. ವಾಗಾರಂಭಣಂ ವಿಕಾರ ನಾಮಧೇಯಂ, ನಾಮಧೇಯ ಒಂದೇ ಇರೋದಲ್ಲಿ. ಆದ್ದರಿಂದ ನಾಮಧೇಯಕ್ಕೆ ವಿಕಾರ ಅಂತ ಹೇಳಿರೋದು, ಅದುವೇ ವಾಕಿನ ವಿಕಾರ. ಬದಲು ಶಬ್ದಗಳು ಬೇರೆ ಆಗುತ್ತಲ್ಲ, ಮಣ್ಣು ಹೋಗಿ ಘಟ ಅಂತ ಶಬ್ದ ಹೆಸರು ಬಂತಲ್ಲ, ಅಷ್ಟೇ ವಿಕಾರ, ಅಲ್ಲಿ ಬೇರೆ ಪದಾರ್ಥ ಇಲ್ಲ ಅಂತ ಹೇಳಿದ್ರು. ಆದರೆ ಇದು ಅದ್ವೈತಿಗಳು ಹೇಳೋ ವಾದ, ಅದೆಲ್ಲ ಆ ರೀತಿ ಅರ್ಥ ಮಾಡೋಕ್ಕೆ ಅಲ್ಲಿ ಚಕಾರ ಎಲ್ಲ ಹೇಳಬೇಕಾಗಿಲ್ಲ, ತಾನೇ ಅಲ್ಲಿ ಅರ್ಥವಾಗುತ್ತೆ ನಮಗೆ ಅನ್ನೋದೆಲ್ಲ ಇದು ಮಾಡಿದ್ರು. ಆದ್ದರಿಂದ ಇದು ಕಡೆಯಲ್ಲಿ ಹೇಳ್ತಿರೋದು ಅತಃ ಮೃಣ್ಮಯಂ ಇತ್ಯತ್ರ ವಿಕಾರವಾಚಿ ಮಯಟ್ ಪ್ರತ್ಯಯೇನ, ಮಯಟ್ ಪ್ರತ್ಯಯವು ವಿಕಾರಾರ್ಥದಲ್ಲಿ ಇದೆ. ಸ್ವಾರ್ಥ, ವಿಕಾರಾರ್ಥ, ಪ್ರಾಚುರ್ಯಾರ್ಥ, ಮೂರು ಅರ್ಥಗಳಲ್ಲಿ ಮಯಟ್ ಪ್ರತ್ಯಯ ಬರುತ್ತೆ. ಇಲ್ಲಿ ಅದು ವಿಕಾರಾರ್ಥದಲ್ಲಿ ಇದೆ, ಅಂದರೆ ಮಣ್ಣಿನ ವಿಕಾರ ಅಂತ ಅರ್ಥ. ಮೃಣ್ಮಯಂ ಅಂದರೆ ಮಣ್ಣಿನ ವಿಕಾರ. ಅವಸ್ಥಾವತಃ ಅಭಿಧಾನೇಪಿ, ಅದರಿಂದ ಒಂದು ಅವಸ್ಥೆಯನ್ನು ಹೊಂದಿರುವುದನ್ನು ಹೇಳಿದ್ರು. ತದುಪಪಾದಕೆ ವಾಚಾರಂಭಣಂ ವಿಕಾರ ಇತಿ ವಾಕ್ಯೆ ವಿಕಾರ ಶಬ್ದೇನ ಅವಸ್ಥಾಯಾ ಏವ ಗ್ರಹಣಂ ಉಚಿತಂ. ಮಣ್ಣಿನ ವಿಕಾರವನ್ನು ಹೇಳಿದ್ರು ಕೂಡ, ವಿಕಾರ ಮಣ್ಣಿನ ವಿಕಾರ ಹೊಂದಿರುವ ಒಂದು ಅವಸ್ಥೆ ಹೇಳಿದ್ರು ಕೂಡ, ವಾಚಾರಂಭಣಂ ವಿಕಾರ ಅನ್ನೋ ವಾಕ್ಯದಲ್ಲಿ ಬರೀ ಅವಸ್ಥೆ ಮಾತ್ರವೇ, ವಿಕಾರ ಅನ್ನಕ್ಕೆ ಅವಸ್ಥೆ ಅಂತಲೇ ಅರ್ಥ. ವಿಕಾರವು ಅವಸ್ಥೆಯಲ್ಲಿ ವಿಕಾರ, ದ್ರವ್ಯದಲ್ಲಿ ವಿಕಾರವಿಲ್ಲ ಅಂತ ಅರ್ಥ. ಅವಸ್ಥೆಯಲ್ಲಿ ಮಾತ್ರವೇ ವಿಕಾರ. ಆದ್ದರಿಂದ ಅವಸ್ಥಾಯಾ ಏವ ಗ್ರಹಣಂ, ಅವಸ್ಥೆಗಳು ಹೊಸ ಹೊಸದಾಗಿ ಉತ್ಪನ್ನವಾಗುತ್ತೆ ಪದಾರ್ಥಕ್ಕೆ, ಪದಾರ್ಥವು ಅದೇ ಮುಂದುವರಿಯುತ್ತೆ. ಪ್ರಕೃತಿಯೇ ಅದರಲ್ಲಿ ಅವಸ್ಥೆಯಲ್ಲಿ ಬದಲಾಗಿ ಮಹತ್ ಅನಿಸುತ್ತೆ, ಮಹತ್ತೇ ಅವಸ್ಥೆ ಬದಲಾಗಿ ಅಹಂಕಾರ, ಅದೇ ಅವಸ್ಥೆ ಬದಲಾಗಿ ಆಕಾಶ, ವಾಯು, ಎಲ್ಲ ಕೂಡ ಒಂದೇ ಪದಾರ್ಥ, ಅವಸ್ಥೆಗಳು ಮಾತ್ರ ಬೇರೆ ಬೇರೆ, ಅವಸ್ಥೆಗಳು ಬೇರೆ ಬೇರೆ ಆಗುತ್ತೆ. ಅದುವೇ ವಿಕಾರ ಅನ್ನುವ ಶಬ್ದಕ್ಕೆ ಇಲ್ಲಿ ಅರ್ಥ. ಅವಸ್ಥೆಗಳು ಮಾತ್ರವೇ ಬದಲಾಗುತ್ತೆ ಅನ್ನೋದೇ ವಿಕಾರ ಶಬ್ದಕ್ಕೆ ಅರ್ಥ. ತಥಾ ಮೃತ್ತಿಕಾ ಇತ್ಯೇವ ಸತ್ಯಂ ಇತ್ಯತ್ರ, ಮೃತ್ತಿಕೆ ಒಂದೇ ಸತ್ಯ, ಮೃತ್ತಿಕೆ ಅನ್ನೋದೇ ಸತ್ಯ ಅಂತ ಹೇಳಿದಾಗ ವಿಶೇಷ್ಯ ಆಕಾಂಕ್ಷಾಯಾಂ ಸತ್ಯಮತಿ ನಪುಂಸಲಿಂಗ ಅನುರೋಧಾತ್ ಅವಸ್ಥಾವತ್ ದ್ರವ್ಯವಾಚಿ ಮೃಣ್ಮಯಮಿತ್ಯೇತತ್ ವಿಶೇಷತೆಯ ಅನುಷಜ್ಯತೆ. ಆದ್ದರಿಂದ ಮೃತ್ತಿಕಾ ಇತ್ಯೇವ ಸತ್ಯಂ ಅಂದಾಗ ವಿಶೇಷ್ಯ ಯಾವುದು ಅಂತ ಹೇಳಿದಾಗ ಸತ್ಯಂ ಅಂತ ಹೇಳಿದ್ರು. ಸತ್ಯಂ ಅಂತ ಹೇಳಿದ್ರಿಂದ ಮೃಣ್ಮಯಂ, ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್, ಮೃತ್ತಿಕಾ ಇತ್ಯೇವ ಸತ್ಯಂ ಮೃಣ್ಮಯಂ ಸತ್ಯಂ. ಮೃಣ್ಮಯಂ ಅದುವೇ ವಿಶೇಷ್ಯ ಅಂತ ಹೇಳಲ್ಪಡುತ್ತೆ ಇಲ್ಲಿ. ಅವಸ್ಥಾವದ್ರವ್ಯವಾಚಿ ಮೃಣ್ಮಯಂ ಇತ್ಯೇತತ್, ಅವಸ್ಥೆಯನ್ನು ಪಡೆದುಕೊಂಡಿರುವ ಒಂದು ದ್ರವ್ಯ ಅದು ಮೃಣ್ಮಯ ಅಂತ ಹೇಳಲ್ಪಟ್ಟು ಅದು ಒಂದುವೇ ಸತ್ಯ ಅಂತ ಹೇಳೋದ್ರಿಂದ ಮಣ್ಣಿನ ವಿಕಾರ ಅವಸ್ಥೆ ಅನ್ನೋದು ನಮಗೆ ಸೇರಿತು. ಹೊಸ ದ್ರವ್ಯ ಅನ್ನೋದಿಲ್ಲ, ದ್ರವ್ಯವು ಒಂದೇ ದ್ರವ್ಯ, ಕಾರಣಕಾರಿಯ ದ್ರವ್ಯಗಳು ಒಂದೇ ಆಗಿರುತ್ತೆ, ಅವಸ್ಥೆಗಳು ಮಾತ್ರ ಬದಲಾಗ್ತಾ ಇರುತ್ತೆ. ತತಶ್ಚ ಸರ್ವಂ ಮೃಣ್ಮಯಂ ಮೃತ್ತಿಕೇತ್ಯವ ಸತ್ಯಂ ಇತ್ಯತ್ರ ಅವಸ್ಥಾವತ್ ದ್ರವ್ಯಮೇವ ವಿಕಾರವಾಚಿನ ಮಯಟ್ ಪ್ರತ್ಯಯನ ಅಭಿಧೀಯತೆ ಇತಿ ನ ಕಶ್ಚಿತ್ ದೋಷಃ. ಅದರಿಂದ ಅದು ಕೂಡ ಅವಸ್ಥೆಯ ದ್ರವ್ಯ ಅಂತ ಹೇಳಿದ್ರೆ ಬೇರೆ ಅವಸ್ಥೆಯನ್ನು ಹೊಂದಿದ ಅದೇ ದ್ರವ್ಯ, ಅದು ಕೂಡ ದ್ರವ್ಯ ಅಂತ ಹೇಳ್ಬೋದಲ್ಲ, ಅದರಿಂದ ಏನು ದೋಷವಿಲ್ಲ ಅಂತ ನಾವು ಉತ್ತರ ಕೊಡ್ತೀವಿ ಅವರಿಗೆ. ಯಥಾ ಅಂತ ಹೇಳಿ ಮೂರು ಉದಾಹರಣೆಗಳನ್ನು ಕೊಟ್ಟರು. ನಖನಿಗೆ ಲೋಹಮಣಿನ, ಲೋಹಪಿಂಡ ಹಾಗೆಯೇ ಲೋಹಮಣಿ, ಹಾಗೆ ನಖನಿಕಂತನ ಮೊದಲಾದ ಮೂರು ಉದಾಹರಣೆಗಳನ್ನು ಕಾರ್ಷ್ಣಾಯಸಂ. ನಖನಿಕರಂತನ ಅಂದರೆ ಕಾರ್ಷ್ಣಾಯಸ ಅಂದರೆ ಕಬ್ಬಿಣ ಅಂತ ಅರ್ಥ. ಕಾರ್ಷ್ಣಾಯಸ ಪಿಂಡ, ಕಬ್ಬಿಣದ ಒಂದು ಕಟ್ಟಿ, ಅದು ಹೇಳಲ್ಪಟ್ಟಿದೆ. ನಖನಿಕಂತನ ಅಂತ ಹೇಳಿದ್ರೆ ನೇಲ್ ಕಟರ್ ಅಂತ ಅರ್ಥ, ನಖವನ್ನು ಕತ್ತರಿಸೋದು,
ಉಗುರು ಕತ್ತರಿಸೋ ಅಂಥದ್ದು, ನಖ ನಿಕೃಂತನ, ನೈಲ್ ಕಟ್ಟರು, ಅದು ಹೇಳಲ್ಪಟ್ಟಿದೆ ಇಲ್ಲಿ. ಅದರಿಂದ ಕಾರ್ಷ್ಣಾಯಸ ಅನ್ನೋದೇ ಅರ್ಥ ತಗೊಳ್ಬೇಕು. ಅದು ಕಬ್ಬಿಣದ ಒಂದು ಕಟ್ಟಿ ಅಂತ ಅರ್ಥ ಮಾಡ್ಕೋಬೇಕು ಅಂದರು. ಏವಂ ಸೌಮ್ಯಸ ಆದೇಶೋ ಭವತಿ ಇತಿ ಮಯೋಕ್ತ ಆದೇಶ ಮೃತ್ಪಿಂಡಾದಿ ತುಲ್ಯ ಇತ್ಯರ್ಥ. ಆದ್ದರಿಂದ ಆಚಾರ್ಯರು ಉದ್ದಾಲಕರು ಹೇಳಿದ್ರು, ಯಥಾ ಸೌಮ್ಯ, ಒಂದು ತಿಳಿದ್ರೆ ಅನೇಕವು ಹೇಗೆ ತಿಳಿಯುತ್ತೆ ಅಂತ ಪ್ರಶ್ನೆ ಮಾಡಿದಾಗ, ಏಕೇನ ಲೋಹಮಣಿನ ಸರ್ವಂ ಲೋಹಮಯಂ ವಿಜ್ಞಾತಂ ಸ್ಯಾತ್. ಲೋಹಮಣಿ ಅಂತ ಹೇಳಿದ್ರೆ ಚಿನ್ನ ಅಂತ ಅರ್ಥ. ವಾಚಾರಂಭಣಂ ವಿಕಾರ ನಾಮಧೇಯಂ ಲೋಹಮಿತ್ಯೇವ ಸತ್ಯಂ. ಆದ್ದರಿಂದ ವಿಕಾರವೂ ಹೆಸರು ಕೂಡ ವಾಗ್ವ್ಯವಹಾರಕ್ಕೆ ಒಳಪಟ್ಟು ಉಂಟಾಗುವಂತಹದ್ದು ಅವಸ್ಥೆಗಳಲ್ಲಿ ಬೇರೆ ಬೇರೆ ಅವಸ್ಥೆಗಳನ್ನು ಪಡೆಯೋದು. ಆದ್ದರಿಂದ ಕಾರಣವಾದ ಚಿನ್ನವನ್ನು ತಿಳಿದರೆ ಕಾರ್ಯವಾದ ಎಲ್ಲವನ್ನು ತಿಳಿಯಬಹುದು. ಅದರಿಂದ ಉಂಟಾಗುವ ಆಭರಣಗಳು ಯಾವ್ಯಾವುದಿದೆಯೋ ಎಲ್ಲಕ್ಕೂ ಬೇರೆ ಬೇರೆ ಈ ಚಿನ್ನವು ವಿಕಾರ ಹೊಂದಿ ಬೇರೆ ಬೇರೆ ರೂಪವು, ಬೇರೆ ಬೇರೆ ಹೆಸರು, ವ್ಯಾಪಾರಗಳು ಎಲ್ಲ ಉಂಟಾಗುತ್ತೆ. ಅದೆಲ್ಲ ಅವಸ್ಥೆಗಳು. ಆದರೆ ದ್ರವ್ಯ ಚಿನ್ನವೇ ಅಲ್ಲಿಯೂ ಲೋಹಮಿತ್ಯೇವ ಸತ್ಯಂ. ಆದ್ದರಿಂದ ಇದನ್ನು ತಿಳಿದ್ರೆ ಅದನ್ನು ತಿಳಿಬಹುದು. ಅಲ್ಲಿಯೂ ಲೋಹವೇ, ಇಲ್ಲಿಯೂ ಲೋಹವೇ. ಆದ್ದರಿಂದ ತಿಳಿಬಹುದು. ಅವಸ್ಥೆಗಳು ಮಾತ್ರ ಬದಲಾಗುತ್ತೆ. ಯಥಾ ಸೌಮ್ಯ ಏಕೇನ ನಖನಿಕೃಂತನೇನ ಸರ್ವಂ ಕಾರ್ಷ್ಣಾಯಸಂ ವಿಜ್ಞಾತಂ ಸ್ಯಾತ್. ಎಲ್ಲ ಕಬ್ಬಿಣದ ವಿಕಾರಗಳು ತಿಳಿದ ಹಾಗಾಗುತ್ತೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಕಾರ್ಷ್ಣಾಯಸಂ ಇತ್ಯೇವ ಸತ್ಯಂ ಅಂತ. ಏವಂ ಸೌಮ್ಯ ಸ ಆದೇಶೋ ಭವತಿ. ಇದುವೇ ಆದೇಶ. ಆದ್ದರಿಂದ ಆದೇಶ ಅಂತ ಹೇಳಿದ್ರು, ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ ಹೇಳಿದ್ನಲ್ಲ. ಆ ಪರಮಾತ್ಮನು ಈ ರೀತಿಯೇ ಜಗತ್ಕಾರಣನಾಗಿದ್ದಾನೆ ಅಂತ ಇಲ್ಲಿ ಅವರ ಉಪದೇಶ ಮಾಡೋದು. ಮಣ್ಣನ್ನು ತಿಳಿದ್ರೆ ಮಣ್ಣ ಕಾರ್ಯ ತಿಳಿಯೋ ಹಾಗೆ ಪರಮಾತ್ಮನನ್ನು ತಿಳಿದ್ರೆ ಜಗತ್ತೆಲ್ಲ ಪರಮಾತ್ಮನ ಕಾರ್ಯ. ಜಗತ್ತನ್ನೆಲ್ಲ ತಿಳಿದ ಹಾಗಾಗುತ್ತೆ. ಅವನನ್ನು ತಿಳಿಬೇಕು. ಅವನನ್ನು ತಿಳಿದ್ಯಾ ಅಂತ ಕೇಳಿದ್ರು. ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ಯಾ ನೀನು? ಪರಮಾತ್ಮ ಸ್ವರೂಪವನ್ನು ಕೇಳಿದ್ಯಾ? ಅವನ ಜಗತ್ ಕಾರಣತ್ವವನ್ನು ಕೇಳಿದ್ಯಾ? ಅವನು ಹೇಗೆ ಜಗತ್ ಕಾರಣನಾಗ್ತಾನೆ ಕೇಳಿದ್ಯಾ? ಅದು ಅವರ ಉದ್ದೇಶ. ಉಪಾದಾನವು ನಿಮಿತ್ತವೂ ಒಬ್ಬನೇ ಆಗಿದ್ದಾನೆ. ಅದುವೇ ಅಲ್ಲಿ ವಿಶೇಷ. ಇಲ್ಲಿ ಬೇರೆ ಬೇರೆ ಉಪಾದಾನ ನಿಮಿತ್ತಗಳಾಗ್ತಾರೆ. ಆದ್ದರಿಂದ ಉದಾಹರಣೆಯಲ್ಲಿ ಇಲ್ಲಿ ಕೊಟ್ಟಿರೋ ದೃಷ್ಟಾಂತದಲ್ಲಿ ಒಂದನ್ನು ತಿಳಿದ್ರೆ ಅನೇಕವನ್ನು ತಿಳಿಬಹುದು. ಅಷ್ಟು ಅಂಶ ಮಾತ್ರ ನಮಗೆ ಗ್ರಾಹ್ಯ. ಇಲ್ಲಿ ಎಲ್ಲ ಅಂಶಗಳಲ್ಲಿಯೂ ಅಲ್ಲ. ಮಣ್ಣು ಪರಮಾತ್ಮಗೂ ಮಣ್ಣಿಗೂ ಹೇಗೆ ದಾಷ್ಟಾಂತಿಕ ಆಗುತ್ತೆ ಅಂತ ಪ್ರಶ್ನೆ ಬರೋದಿಲ್ಲ. ಒಂದನ್ನು ತಿಳಿದ್ರೆ ಅನೇಕ ತಿಳಿಬಹುದು. ಕಾರಣವನ್ನು ತಿಳಿದ್ರೆ ಅದರ ಕಾರ್ಯಗಳನ್ನೆಲ್ಲ ತಿಳಿಬಹುದು. ಹಾಗೆ ಲೋಕದಲ್ಲಿ ಘಟಕ್ಕೆ ಇಬ್ಬರು ಕಾರಣಗಳಿರ್ತಾರೆ. ಮಣ್ಣು ಒಂದು, ಕುಂಬಾರ ಇಬ್ಬರು. ಮಣ್ಣನ್ನು ತಿಳಿದ್ರೆ ಕುಂಬಾರನ್ನು ತಿಳಿದಾಗ ಆಗೋದಿಲ್ಲ, ಕುಂಬಾರನ್ನು ತಿಳಿದ್ರೆ ಮಣ್ಣು ತಿಳಿದ ಆಗೋದಿಲ್ಲ. ಈ ರೀತಿ ಈ ಪ್ರಶ್ನೆಗಳೆಲ್ಲ ಅಲ್ಲಿ ಜಾಗ ಇಲ್ಲ. ಯಾಕೆ ಅಂದರೆ ಈ ಉದಾಹರಣೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದನ್ನು ತಿಳಿದ್ರೆ ಅನೇಕವನ್ನು ತಿಳಿಯೋಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಕಾರಣಗಳು ಬೇರೆ ಆಗಿರಬಹುದು. ಉಪಾದಾನ ಕಾರಣ, ನಿಮಿತ್ತ ಕಾರಣ. ಪ್ರಪಂಚದ ವಿಷಯದಲ್ಲಿ ಎರಡೂ ಪರಮಾತ್ಮನೇ ಆಗಿದ್ದಾನೆ. ಆದ್ದರಿಂದ ಅವನನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅನ್ನೋದು ಇವರು ಮುಂದೆ ಮಾಡುವ ಉಪದೇಶ. ಅದನ್ನು ಇಲ್ಲಿ ಅವರು ಮೊದಲು ಕೇಳಿದ್ದಾಗ ಈ ಉದಾಹರಣೆಯನ್ನು ಕೊಟ್ಟರು. ಒಂದನ್ನು ತಿಳಿದ್ರೆ ಅನೇಕ ತಿಳಿಬಹುದು ಅಂತ ಕೇಳಿ ಪರಮಾತ್ಮನನ್ನು ತಿಳಿದೆಯಾ ಅನ್ನುವ ಪ್ರಶ್ನೆ ಇನ್ನೂ ಉಳ್ಕೊಳ್ತು. ಹಾಗೆಯೇ ಪರಮಾತ್ಮನ ವಿಷಯ ತಿಳಿದೆಯಾ? ಅದಕ್ಕೆ ಶ್ವೇತಕೇತು ಉತ್ತರ ಕೊಡೋದು, ನ ವೈನೂನಂ ಭಗವಂತಃ ತ ಏತದ್ ಅವೇದಿಷು. ನಮ್ಮ ಆಚಾರ್ಯರು ತಿಳಿದಿರಲ್ಲ, ಮೋಸ್ಟ್ಲಿ ತಿಳಿದಿಲ್ಲ ಅಂತ ಕಾಣುತ್ತೆ ಅವರಿಗೆ. ಅವನು ಹೇಳೋದು, ಭಗವಂತಃ ನಮ್ಮ ಆಚಾರ್ಯರು ಇದನ್ನು ಏತದ್ ನ ಅವೇದಿಷು ತಿಳಿದಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂದರೆ ಯದಿ ಏತದ್ ಅವೇದಿಷ್ಯನ್, ಅವರೇನಾದ್ರು ತಿಳಿದಿದ್ರೆ ಈ ವಿಷಯ ಕಥಮ್ಮೆ ನ ಬ್ರೂಯಾತ್, ಯಾಕೆ ಹೇಳ್ದೆ ನಾ ಅವಕ್ಷ್ಯನ್, ನನಗೆ ಹೇಳದೆ ಇರೋಕ್ಕೆ ಸಾಧ್ಯವೇ? ತಿಳಿದಿದ್ರೆ ಅವ್ರು ನನಗೆ ಹೇಳದೆ ಇರ್ತಿರ್ಲಿಲ್ವಲ್ಲ, ಖಂಡಿತ ಹೇಳ್ತಿದ್ರಲ್ಲ. ಆದ್ದರಿಂದ ಭಗವಾನ್ ತ್ವಮೇವ ಮೇ ಬ್ರವಿ ತದ್ಬ್ರವಿ, ನೀವೇ ನನಗೆ ಅದನ್ನು ಉಪದೇಶ ಮಾಡಿಬಿಡಿ. ಪರಮಾತ್ಮ ಆದೇಶ ವಿಷಯದಲ್ಲಿ ಕೇಳಿದ್ರಲ್ಲ, ಒಂದನ್ನು ತಿಳಿದ್ರೆ ಅನೇಕ ತಿಳಿಬಹುದು ಅಂತ ತಿಳಿಯಿತು ನನಗೆ. ಆದರೆ ಆದೇಶ ತಿಳಿದ್ರೆ ಸರ್ವವೂ ತಿಳಿದ ಹಾಗತ್ತೆ ಅಂತ ಹೇಳಿದ್ರಲ್ಲ, ಆ ಉಪದೇಶವನ್ನು ನನಗೆ ನೀವೇ ಮಾಡಿ. ನಮ್ಮ ಆಚಾರ್ಯರಿಗೆ ತಿಳಿದಿರಲಿಲ್ಲ, ಮೋಸ್ಟ್ಲಿ ಸರಿಯಾಗಿ ತಿಳಿದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ತಿಳಿದಿದ್ದರೆ ಅವ್ರು ಯಾಕೆ ಹೇಳ್ತಾ ಇದ್ರು ನನಗೆ? ಖಂಡಿತ ಹೇಳ್ತಾ ಇದ್ರಲ್ಲ, ಅವರೆಲ್ಲ ಪ್ರಾಮಾಣಿಕರು. ಆದ್ದರಿಂದ ತಿಳಿದಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿಬಿಟ್ಟು
ತಥಾ ಸೌಮ್ಯ, ಅವರು ಪರಮ ಕೃಪೆಯಿಂದ ಆಗ್ಲಪ್ಪ ಹಾಗೆ ಆಗಲಿ. ಇದು ಯಾಕೆ ಹೀಗೆ ಹೇಳಿದ, ಶ್ವೇತಕೇತು ಯಾಕೆ ಹೀಗೆ ಹೇಳಿದ್ದು ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಇವರು. ಏವ ಮುಕ್ತಃ ಭಗವಂತಃ ಪೂಜಾವಂತಹ ಮಮ ಗುರವಃ ಏತತ್ ಸ್ವರೂಪಂ ನ ಜ್ಞಾತವಂತಹ. ಆದೇಶ ಸ್ವರೂಪವನ್ನು ತಿಳಿದಿಲ್ಲ, ಪರಮಾತ್ಮ ಸ್ವರೂಪವನ್ನು. ಯತಿ ಯದಿ ಏತತ್ ವಸ್ತುತಃ ಜಾನೀಯುಹು, ಏನಾದ್ರು ತಿಳಿದಿದ್ರೆ ತರ್ಹಿ ಭಕ್ತಾಯ ಗುಣವತೆ ಮಹ್ಯಂ ಉಪದಿಶೇಯುರ್ಹಿ, ನಾನು ಅವರಿಗೆ ಚೆನ್ನಾಗಿ ಸೇವೆ ಮಾಡಿದೆ, ಚೆನ್ನಾಗಿ ಅವರಲ್ಲಿ ಶಿಷ್ಯವೃತ್ತಿ ಮಾಡಿದೆ. ಆದ್ದರಿಂದ ಅಂತಹವನಿಗೆ ಅವರು ಉಪದೇಶ ಮಾಡ್ತಾ ಇದ್ರು ಇಲ್ವೋ? ಮಾಡ್ತಾ ಇದ್ರು ತಾನೇ, ಅವರು ಮಾಡಲಿಲ್ವಲ್ಲ. ನೋಪದಿಷ್ಟವಂತಹ ತು ತೇ, ಹಾಗೆ ಮಾಡಲಿಲ್ಲ ಅವರು. ತೇನ ಅಹಂ ಮನ್ಯೆ ನ ವಿದಿತವಂತಹ ಇತಿ, ಆದ್ದರಿಂದ ನನಗೆ ಅವರು ತಿಳಿದಿರಲಿಲ್ಲ ಅಂತ ಅನಿಸುತ್ತೆ. ಏವಂ ಏವಂ ಅವಾಚ್ಯಮಪಿ ಗುರೋಃ ನ್ಯಂಗಂ ಪುನರ್ಗುರುಕುಲಂ ಪ್ರತಿ ಪ್ರೇಷಣ ಭಯಾದುಕ್ತ್ವಾ. ರಂಗರಾಮಾರ್ಜರು ಹೇಳ್ತಾರೆ, ಯಾಕೆ ಹೀಗೆ ಹೇಳಿದ್ರು? ಹೇಳಬಾರ್ದಲ್ಲ, ಗುರುಗಳ ಬಗ್ಗೆ ಆ ರೀತಿ ಹೇಳಬಾರ್ದು. ಅವ್ರಿಗೆ ತಿಳಿದಿರಲಿಲ್ಲ ಅಂತ ಇವ್ರಿಗೆ ಹೇಗೆ ಗೊತ್ತು? ಇವ್ರು ಪ್ರಶ್ನೆ ಮಾಡಿ ಕೇಳಬೇಕು, ಪರಿಪ್ರಶ್ನೆಯನ್ನು ಸೇವೆಯ. ಆದ್ದರಿಂದ ಇವರು ಪ್ರಶ್ನೆ ಮಾಡಿ ತಿಳಿಬೇಕಾದ್ದು ಕೆಲವು ವಿಷಯಗಳಿರುತ್ತೆ. ಎಲ್ಲ ವಿಷಯವನ್ನು ತಿಳಿಸೋದಿಲ್ಲ ಆಚಾರ್ಯರುಗಳು. ವಿಶೇಷವಾಗಿ ಪ್ರಶ್ನೆ ಮಾಡಿ ಮಾಡಿ ಕೆಲವು ವಿಷಯಗಳನ್ನ ಕೇಳಬೇಕು. ಕೇಳಿದ್ರೇ ಉಪದೇಶ ಮಾಡೋದು, ಇಲ್ಲೇ ಹೋದ್ರಕ್ಕೆ ಮಾಡೋದಿಲ್ಲ. ಆದ್ದರಿಂದ ಆದರೆ ಇವರು ಶ್ವೇತಕೇತು ಹೇಳಿದ್ದು ಅವ್ರಿಗೆ ತಿಳಿದಿಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಅವಾಚ್ಯವಾದದ್ದನ್ನು ಆಚಾರ್ಯ ವಿಷಯದಲ್ಲಿ ನ್ಯಂಗಂ ಅಂದರೆ ಅವರ ವಿಷಯದಲ್ಲಿ ಒಂದು ನ್ಯೂನತೆ, ಒಂದು ನಿಕೃಷ್ಟತೆ, ಆ ಗುಣವನ್ನು ಹೇಳಿಬಿಟ್ಟ ಶ್ವೇತಕೇತು. ನ್ಯಂಗಂ ಅಂತ ಗುರೋಹೋ ನ್ಯಂಗಂ. ಯಾಕೆ ಅಂತ ಹೇಳಿದ್ರೆ, ಹಾಗಾದರೆ ನಾನು ಕೇಳಲೇ ಇಲ್ಲ ಅವ್ರಿಗೆ ಅಂತ ಹೇಳಿದರೆ ಮತ್ತೆ ಹೋಗೋ 12 ವರ್ಷ ವಿದ್ಯಾಭ್ಯಾಸ ಮಾಡ್ಕೊಂಡು ಬಾ, ಅವರಲ್ಲಿ ಶಿಷ್ಯವೃತ್ತಿ ಮಾಡ್ಕೊಂಡು ಬಾ ಅಂತ ಕಳಿಸ್ಬಿಡ್ತಾರೆ ಇವರು. ಆ ಭಯಕ್ಕೋಸ್ಕರ ನೀವೇ ಹೇಳಿಬಿಡಿ ಅಂತ ಶ್ವೇತಕೇತು ಹೇಳಿದ್ರು ಅಂತ ಇಲ್ಲಿ ರಂಗರಾಮಾನುಜರು ಹೇಳ್ತಾರೆ. ಪುನಃ ಗುರುಕುಲಂ ಪ್ರತಿ ಪ್ರೇಷಣ ಭಯಾತ್, ಮತ್ತೆ ಹೋಗು ಅಂತ ಕಳಿಸ್ಬಿಟ್ರೆ ಏನು ಮಾಡೋದು? ಅದು ಭಯವಾಗೋಯಿತು ಶ್ವೇತಕೇತುಗೆ. ಭಗವಾನೇವ ತತ್ ವಸ್ತು ಉಪದಿಶತು ಇತಿ ಪಿತರಂ ಪ್ರಾರ್ಥೆಯ ಮಾಸ, ತಂದೆಯನ್ನು ಪ್ರಾರ್ಥನೆ ಮಾಡಿದ. ಅವರು ಬಹಳ ಕರುಣೆಯಿಂದ ಹೇಳಿದ್ರು. ಯಥಾ ಸೌಮ್ಯತಿ ಹೋವಾಚ ಪಿತಾಪಿ ತಥೈವ ವದಾನಿ. ಸರಿನಪ್ಪ, ಹೇಳ್ತೀನಿ, ನಾನೇ ಹೇಳ್ತೀನಿ ನಿನಗೆ ಅಂತ ಅವರು ಒಪ್ಪಿಕೊಂಡ್ರು. ಇದು ಮೊದಲ ಖಂಡ. ಇಲ್ಲಿಗೆ 16 ಖಂಡಗಳಲ್ಲಿ ಮೊದಲ ಖಂಡ ಚಾಂದೋಗ್ಯ ಉಪನಿಷತ್ತಿನ ಸದ್ವಿದ್ಯೆಯಲ್ಲಿ. ಎರಡನೇ ಖಂಡ ಈಗ ಅವರು ಆರಂಭಿಸ್ತಾರೆ ಉಪದೇಶ. ಆದೇಶ ಶಬ್ದದ ಸ್ವರೂಪವನ್ನು ತಿಳಿಸ್ತಾರೆ. ಹುತತಮ ಆದೇಶಂ ಅಪರಾಕ್ಷ್ಯ, ಯಾರನ್ನು ತಿಳಿದ್ರೆ ಎಲ್ಲ ತಿಳಿಬಹುದೋ. ಆದೇಶ ಯಾರು ಅಂದರೆ ಸತ್ ಶಬ್ದವಾಚ್ಯನಾದವನು ಅಂತ ಆರಂಭಿಸ್ತಾರೆ. ಸದೇವ ಸೌಮ್ಯ ಇದಮಗ್ರಾಸೀದೇಕಮೇವಾ ದ್ವಿತೀಯಂ. ಇದುವೇ ಅಲ್ಲಿ ಇವರು ಆದೇಶದ ಅರ್ಥ. ಸತ್ ಶಬ್ದವಾಚ್ಯನಾದವನೇ ಆದೇಶ ಅಂತ ಅರ್ಥ. ಅದಕ್ಕೆ ವಿಸ್ತಾರವಾದ ವ್ಯಾಖ್ಯಾನ ಇದಕ್ಕೆ. ಇದು ಬಹಳ ಮುಖ್ಯವಾದ ವಾಕ್ಯ. ಸದೇವ ಸೌಮ್ಯ ಇದಂ ಅಗ್ರಾಸೀತ್, ಅಗ್ರೇ ಸೃಷ್ಟಿಗೆ ಮೊದಲು ಅಂತ ಅರ್ಥ. ಒಬ್ಬನೇ, ಸತ್ ಏವ ಆಸೀತ್, ಏಕಮೇವ ಅದ್ವಿತೀಯಂ, ಎರಡನೇ ಇರಲಿಲ್ಲ, ಒಂದೇ ಇತ್ತು. ಸತ್ ಶಬ್ದ ಅಂತ ಹೇಳೋದು ಯಾರು ಅಂತ ತಿಳಿಯೋದಿಲ್ಲ. ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಸಾಮಾನ್ಯವಾದ ಹೆಸರು ಇದು. ಇದು ಕಡೆಯಲ್ಲಿ ಸುಬಾಲೋಪನಿಷತ್ತಿನಲ್ಲಿ ನಾರಾಯಣ ಏಕ ದಿವ್ಯೋ ದೇವ ಏಕ ನಾರಾಯಣ ಏಕ ಏವ ಆಸೀತ್ ಅಂದಾಗ ವಿಶೇಷವಾದ ದೇವತಾ ವಿಶೇಷ ಅಲ್ಲಿ ತಿಳಿಯುತ್ತೆ ನಮಗೆ. ಅದನ್ನು ಹಾಗೆ ತಿಳ್ಕೊಳ್ಬೇಕು ಅಂತ ಭಾಷಿಕಾರರು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಪ್ರತಿಜ್ಞಾತಸ್ಯ ಏಕವಿಜ್ಞಾನೇನ ಸರ್ವವಿಜ್ಞಾನಸ್ಯ ಸಮರ್ಥನಾಯ. ಮೊದಲು ಹೇಳಿದ್ದು ಇವರು ಪ್ರತಿಜ್ಞೆ ಏನು ಮಾಡಿದ್ರು, ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅನ್ನೋ ಪ್ರಶ್ನೆ ಮಾಡಿದ್ರಲ್ಲ, ಅದು ಅದರಲ್ಲಿ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯಬಹುದು ಅನ್ನೋ ವಿಷಯವನ್ನು ಸಮರ್ಥಿಸಲು ಜಗತಃ ಬ್ರಹ್ಮೈಕ ಕಾರಣತಾಂ ಪ್ರತಿಪಾದಯಿತು ಪ್ರವೃತ್ತ. ಜಗತ್ತಿನ ಒಬ್ಬನೇ ಬ್ರಹ್ಮ, ಒಬ್ಬನೇ ಕಾರಣ, ಬ್ರಹ್ಮ ಒಂದೇ ಜಗತ್ತಿಗೆ. ಏಕ ಕಾರಣತಾಂ, ಎಲ್ಲ ವಿಧವಾದ ಕಾರಣವೂ ಬ್ರಹ್ಮವೇ ಅನ್ನೋದನ್ನು ಉಪಪಾದನೆ ಮಾಡಬೇಕಿಲ್ಲಿ. ಅದನ್ನು ಪ್ರತಿಪಾದಿಸಕ್ಕೆ ಹೊರಟರು. ಯಥಾ ಲೋಕೆ ಅಪರಾಹ್ಣೆ ಪ್ರಸಾರಿತಾನಾಂ ಘಟಶರಾವಾದೇ ಘಟಶರಾವಾದೇ ಘಟಶರಾವ ಉದಂಚನಾದೀನಾಂ. ಉದಂಚನ ಮೊದಲಾದೆಲ್ಲ ಸ್ಪೂನು ಅಂತ ಅದಕ್ಕೆ, ಆ ಥರ ಒಂದು ಸೌಟು ಮೊದಲಾದದ್ದು. ಮೃತ್ಪಿಂಡೈಕೋಪದಾನಾಂ ಪ್ರತಿಪಿಪಾದೈಷು
ಪೂರ್ವಾಹ್ನೇ ಏತತ್ ಘಟಶರಾವಾದಿಕಂ ಮೃತ್ಪಿಂಡ ಏವ ಆಸೀತ್ ಇತಿ ಪ್ರತಿಪಾದಯತಿ ತಥಾ ಪ್ರತಿಪಾದಯತಿ. ಯಾಕೆ ಇಲ್ಲಿ ಹೀಗೆ ಹೇಳಿದ್ರು? ಈ ಮುಂದೆ ಕಾಣುವ ಈ ಜಗತ್ತನ್ನೆಲ್ಲ ನಿರ್ದೇಶ ಮಾಡಿ, ಈ ಜಗತ್ತೆಲ್ಲ ಹಿಂದೆ ಸತ್ ಆಗಿತ್ತು, ಸದೇ ಸತ್ ಒಂದೇ ಆಗಿತ್ತು. ಇದೆಲ್ಲ ಇದಂ ಇದಂ ಅಂತ ಹೇಳಿದ್ರು. ಇದಂ ಸರ್ವಂ ಸದೇವ ಸೌಮ್ಯ ಇದಂ ಅಗ್ರೆ ಆಸೀತ್. ಇದೆಲ್ಲವೂ ಕೂಡ ಸತ್ತಾಗಿತ್ತಪ್ಪ ಮೊದಲು. ಅದು ಹೇಗೆ ಅಂದರೆ ಉದಾಹರಣೆಯಲ್ಲಿ ಕೊಡ್ತಾರೆ, ದೃಷ್ಟಾಂತದಲ್ಲಿ ಕೊಡುವಾಗ ಲೋಕದಲ್ಲಿ ಹೇಗೆ ಹೇಳ್ತಾರೆ ಅಂದರೆ, ಮಧ್ಯಾಹ್ನ ಹೋದರೆ ಅವನು ಕುಂಬಾರನ ಮನೆಯಲ್ಲಿ ಅನೇಕ ಘಟ ಶರಾವೆ ಉದಂಚ ಇದೆಲ್ಲ ಮಾಡಿಟ್ಟಿರ್ತಾನೆ, ವಿಧವಾದ ಪದಾರ್ಥಗಳು ಮಣ್ಣಿನಿಂದ ಮಾಡಿಟ್ಟಿರ್ತಾನೆ. ಅವನು ಇದೆಲ್ಲಕ್ಕೂ ಮಣ್ಣಿನಿಂದಲೇ ಎಲ್ಲ ಮಾಡಿರೋದು ನಾನು ಅಂತ ತಿಳಿಸ್ಬೇಕು. ಅವನು ಕೆಲವು ಮಣ್ಣಿನಿಂದ, ಕೆಲವು ಬೇರೆ ಲೋಹದಿಂದ ಅಂತ ಅರ್ಥವಲ್ಲ. ಎಲ್ಲವೂ ಮಣ್ಣಿಂದ ಮಾಡಿದ್ದೆ, ಎಲ್ಲವೂ ಮಣ್ಣಿನದೆ ಅಂತ ಹೇಳಬೇಕಾದ್ರೆ, ಇದೆಲ್ಲ ಬೆಳಗ್ಗೆ ಮಣ್ಣೆ ಆಗಿತ್ತು, ಇವಾಗ ಈ ರೂಪದಲ್ಲಿದೆ ಅಂತ ಹೇಗೆ ಹೇಳ್ತಾನೋ ಹಾಗೆ ಈ ಲೋಕವನ್ನು ತೋರಿಸಿ ಮುಂದೆ ಹಿಂದೆ ಇದೆಲ್ಲವೂ ಕೂಡ ಸತ್ ಒಂದೇ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ವಿವರಿಸ್ತಾರೆ ಇಲ್ಲಿ. ಲೋಕೆ ಅಪರಾಹ್ಣೆ, ಅಪರಾಹ್ಣ ಅಂದರೆ ಮಧ್ಯಾಹ್ನ, ಪ್ರಸಾರಿತಾನ ಅಂದರೆ ಹರಡಿರುವಂತಹ ಘಟ ಶರಾವ ಉದಂಚನಾದೀನ, ಘಟ ಶರಾವೆ ಉದಂಚನ ಮೊದಲಾದವುಗಳೆಲ್ಲ. ಮೃತ್ಪಿಂಡ ಏಕೋಪಾದಾನ, ಮೃತ್ಪಿಂಡ ಒಂದೇ ಅದಕ್ಕೆಲ್ಲ ಉಪಾದಾನವಾಗಿತ್ತು, ಅಂದರೆ ಅದುವೇ ಮೆಟೀರಿಯಲ್, ಮೆಟೀರಿಯಲ್ ಆಗಿತ್ತು. ಅದನ್ನು ಪ್ರತಿಪಾದಯಿತು ಇಚ್ಛು, ಅದು ಪ್ರತಿಪಾದಿಸೋದಕ್ಕೆ ಇಚ್ಛೆ ಪಡೋರು. ಪೂರ್ವಾಹ್ಣೆ ಬೆಳಗ್ಗೆ ಏತತೆ ಘಟಶರಾವಾದಿಕಂ, ಈ ಘಟ ಶರಾವೆ ಇದೆಲ್ಲವೂ ಕೂಡ ಮೃತ್ಪಿಂಡ ಏವ ಆಸೀತ್, ಬರೀ ಮಣ್ಣಿನ ಉಂಡೆ ಆಗಿತ್ತಷ್ಟೇ ಅಂತ ಹೇಳ್ತಾರಲ್ಲ. ಆ ರೀತಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಅಂತ ಇವರು ಉತ್ತರ ಕೊಟ್ಟರು ಅಂದರು. ಅದಕ್ಕೆ ವಿವರಿಸ್ತಾರೆ, ಸದೇವ ಸೌಮ್ಯ ಇದಮಗ್ರ ಆಸೀತ್. ಇದಂ ಅಂತ ಹೇಳಿದ್ರೆ ಏನರ್ಥ ಅಂದರೆ ವಿಭಕ್ತ ನಾಮರೂಪಂ ಬಹುತ್ವಾವಸ್ಥಂ ಜಗತ್. ಈ ಪ್ರಪಂಚವನ್ನು ತೋರಿಸಿ ಹೇಳ್ತಾ ಇರೋದು, ಎದುರಿಗೆ ಕಾಣುವ ಪ್ರಪಂಚವನ್ನೆಲ್ಲ ತೋರಿಸಿ. ಇದಂ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸ್ತಾ ಇರುವ ಬೇರೆ ಬೇರೆ ಹೆಸರು ರೂಪ ಉಳ್ಳಂತಹ ಪದಾರ್ಥಗಳಿದೆಯಲ್ಲ, ನಾಮರೂಪ ವಿಭಕ್ತವಾದದ್ದು. ಅಂದರೆ ವಿಭಕ್ತ ಅಂದರೆ ಡಿವೈಡೆಡ್ ಅಂತ, ಎಲ್ಲ ಬೇರೆ ಬೇರೆ ಮಾಡಲ್ಪಟ್ಟಿರೋದು. ನಾಮರೂಪ ಬೇರೆ ಬೇರೆ ಆಗಿರೋದು. ಎಷ್ಟು ಪದಾರ್ಥಗಳಿದೆ, ಒಂದೊಂದಕ್ಕೂ ಒಂದೊಂದು ಹೆಸರು, ಒಂದೊಂದು ರೂಪ. ಒಂದೊಂದು ಕಡೆ ನೋಡಿದ್ರೆ ನಾವು ಎಷ್ಟು 10 ಪದಾರ್ಥಗಳು ಕಂಡು ಬರುತ್ತೆ. ಲೋಕದಲ್ಲಿ ನೋಡಿದ್ರೆ ಎಷ್ಟು ಪದಾರ್ಥಗಳು ಕಂಡು ಬರುತ್ತೆ. ಅಷ್ಟು ಪದಾರ್ಥಗಳಿದೆಲ್ಲ, ಒಂದೊಂದಕ್ಕೂ ಬೇರೆ ಬೇರೆ ರೂಪ ಮತ್ತು ಬೇರೆ ಬೇರೆ ಹೆಸರುಗಳಿದೆ. ಒಂದಕ್ಕೆ ಟೇಬಲ್ ಅಂತ ಹೆಸರು, ಒಂದು ಪುಸ್ತಕ ಅಂತ ಹೆಸರು, ಅದು ರೂಪ ಬೇರೆ, ಇದು ರೂಪ ಬೇರೆ, ಒಂದು ಲ್ಯಾಪ್ಟಾಪ್ ರೂಪ ಬೇರೆ, ಮೊಬೈಲ್ ರೂಪ ಬೇರೆ, ಮೌಸ್ ಅಂತ ಹೇಳ್ತೀವಿ ಅದರ ರೂಪ ಬೇರೆ, ಒಂದು ಲೋಟ ಇರುತ್ತೆ, ಒಂದು ಇದು ಇರುತ್ತೆ, ಏನೇನೋ ಇರುತ್ತೆ ಇಲ್ಲಿ, ಪೆನ್ನು ಪೆನ್ಸಿಲ್ಲು ಎಲ್ಲ. ಒಂದೊಂದು 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 ರೂಪ, ಒಂದೊಂದು ಹೆಸರು, ಒಂದೊಂದು ಬೇರೆ ಬೇರೆ ವಿಭಕ್ತವಾಗಿದೆ, ಬೇರೆ ಬೇರೆಯಾಗಿದೆ. ಈ ಕಾಣ್ತಿರೋದು ಎಲ್ಲ ಅನೇಕ ವಸ್ತುಗಳಿದೆಯಲ್ಲ, ಇದೆಲ್ಲ ಸೃಷ್ಟಿಗೆ ಮೊದಲು ಅಗ್ರೆ ಸೃಷ್ಟೇ ಪ್ರಾಕ್ ಏಕಮೇವ ಅವಿಭಕ್ತನಾಮ ರೂಪತೆಯ ಏಕತ್ವಾವಸ್ಥಾಪನ್ನಮೇವ. ಈ ರೂಪ ನಾಮ ಯಾವುದು ಇಲ್ಲದೆ ಒಂದೇ ಆಗಿ ಸೇರಿಬಿಟ್ಟಿತ್ತು, ಎಲ್ಲ ಒಂದೇ ಆಗಿತ್ತು. ನಾಮ ರೂಪ ವಿಭಾಗವೇ ಇರಲಿಲ್ಲ ಅಲ್ಲಿ. ಇದು ಈ ಪದಾರ್ಥ, ಇದು ಈ ಪದಾರ್ಥ, ಇದು ಅಶ್ವ, ಇದು ಗೋ, ಇದು ಆಕಾಶ, ಇದು ವಾಯು, ಇದು ನೀರು, ಈ ರೀತಿ ಹೇಳೋಕ್ಕಾಗದೇ ಇರೋ ಹಾಗೆ ಅವಿಭಕ್ತವಾದ ನಾಮರೂಪವಾಗಿ ಹೊಂದಿ ಒಂದೇ ಅವಸ್ಥೆಯಲ್ಲಿ ಅದ್ವಿತೀಯಂ ಅಧಿಷ್ಠಾತೃ ಶೂನ್ಯಂ, ಇನ್ನೊಬ್ಬ ಅಧಿಷ್ಠಾತೃ ಇರಲಿಲ್ಲ. ಅಂದರೆ ನಿಮಿತ್ತ ಕಾರಣ ಮಾಡುವಂತಹ ಒಂದು ಕುಲಾಲ ಅನ್ನೋದು ಇರಲಿಲ್ಲ. ಘಟಕ್ಕೆ ಹಿಂದೆ ಮಣ್ಣಾಗಿತ್ತಿದೆಲ್ಲ, ಆದರೆ ಕುಲಾಲನೂ ಇದ್ದ ಅಲ್ಲಿ. ಬೆಳಿಗ್ಗೆ ಈ ಘಟಾಶರಾವೆ ಎಲ್ಲ ಮಣ್ಣೆ ಆಗಿತ್ತು ಅಂತ ಹೇಳಿದ್ರೆ, ಕುಲಾಲ ನಾನು ಇದ್ದೆ, ಕುಂಬಾರ ಹೇಳ್ತಾನೆ ನಾನು ಇದ್ದೆ ಅಂತ ಹೇಳಬೇಕು ಅವನು ಕುಂಬಾರ. ಆದ್ದರಿಂದ ಅವನು ಇದ್ದ ಅಲ್ಲಿ. ಆದರೆ ಪ್ರಪಂಚದ ವಿಷಯದಲ್ಲಿ ಯಾರು ಎರಡನೇ ಪದಾರ್ಥವೇ ಇರಲಿ, ಎರಡನೇ ಅಧಿಷ್ಠಾತನೇ ಇರಲಿಲ್ಲ ಅಲ್ಲಿ. ಅಧಿಷ್ಠಾತರಂತರ ಶೂನ್ಯಂ, ಅದ್ವಿತೀಯವಾಗಿತ್ತು. ಸದೇವ ಆಸೀತ್ ಇತ್ಯರ್ಥ. ಎಲ್ಲ ಸತ್ ಒಂದೇ ಆಗಿತ್ತು, ಎಲ್ಲ ಸತ್ ಆಗಿತ್ತು, ಎಲ್ಲವೂ ಸಕಲವೂ ಸತ್ತಾಗಿತ್ತು ಸೃಷ್ಟಿಗೆ ಮೊದಲು. ಅತ್ರ ಸತ್ ಶಬ್ದ, ಸತ್ ಶಬ್ದಕ್ಕೆ ಏನರ್ಥ ಇಲ್ಲಿ? ನಾಮ ಸಂಬಂಧ ಯೋಗ್ಯತ್ವ ಲಕ್ಷಣಂ ಸತ್ವಂ ಪ್ರವೃತ್ತಿ ನಿಮಿತ್ತೀಕೃತ್ಯ ಪರಮಾತ್ಮ ನಿವರ್ತತೆ. ಪರಮಾತ್ಮನಲ್ಲಿ
ಹೇಳಲ್ಪಡುತ್ತೆ. ಸತ್ ಶಬ್ದವು ಪರಮಾತ್ಮ ಅಂತ ಅರ್ಥ. ಕಡೆಯಲ್ಲಿ ಆ ಪರಮಾತ್ಮ ಅನ್ನುವುದಕ್ಕೆ ಏನು ಪ್ರವೃತ್ತಿ ನಿಮಿತ್ತ ಅಂತ ಕೇಳಿದ್ರೆ, ಸತ್ ಅನ್ನುವ ಶಬ್ದದ ಪ್ರಯೋಗ ಯಾವ ಕಾರಣದಿಂದ ಮಾಡ್ತಾ ಇದ್ದಾರೆ ಇವರು? ಪರಮಾತ್ಮನಿಗೆ ಯಾಕೆ ಈ ಶಬ್ದ ಬಂತು, ಯಾವ ಕಾರಣದಿಂದ ಇಲ್ಲಿ ಸತ್ ಅನ್ನುವ ಶಬ್ದ ಉಪಯೋಗಿಸಲ್ಪಟ್ಟಿದೆ ಅಂದರೆ ಅದರ ಪ್ರವೃತ್ತಿ ನಿಮಿತ್ತವೇನು? ನಿಮಿತ್ತ ಅಂದರೆ ಕಾರಣ, ಪ್ರವೃತ್ತಿ ಅಂದರೆ ಉಪಯೋಗಿಸೋದು, ಪ್ರಯೋಗ ಮಾಡೋದು. ಸತ್ ಅಂತ ಇವರು ಉಪಯೋಗಿಸಿದಾರಲ್ಲ, ಯಾವ ಕಾರಣದಿಂದ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸತ್ವಂ ಪ್ರವೃತ್ತಿ ನಿಮಿತ್ತಂ. ಇತ್ತು ಅನ್ನೋದು ಮೊದಲು ಮುಖ್ಯ. ಇದು ಇತ್ತು, ಇದೆಲ್ಲವೂ ಕೂಡ ಮೊದಲೇ ಇತ್ತು ಅನ್ನೋದು ಮೊದಲೇ ಹೇಳಬೇಕು. ಇನ್ನೊಂದು ನಾಮ ಸಂಬಂಧ ಯೋಗ್ಯತ್ವ ಲಕ್ಷಣಂ ಸತ್ವಂ. ಪರಮಾತ್ಮನಪ್ಪ ಇದೆಲ್ಲ ಹೇಗೆ ಅಂದರೆ ನಾಮ ಸಂಬಂಧ ಯೋಗ್ಯತ್ವ ಲಕ್ಷಣ, ಎಲ್ಲವೂ ಕೂಡ ಸಂಬಂಧಿಸುವುದಕ್ಕೆ ಯೋಗ್ಯತೆಯನ್ನು ಉಳ್ಳ ಲಕ್ಷಣವುಳ್ಳ ಪರಮಾತ್ಮ ಇದ್ದ. ಅಂದರೆ ಇದೆಲ್ಲವೂ ಕೂಡ ಹಿಂದೆ ನಾಮರೂಪವಿಲ್ಲದೇ ಇರೋ ಅವಸ್ಥೆಯಲ್ಲಿತ್ತಲ್ಲ, ಒಂದೇ ಆಗಿತ್ತಲ್ಲ, ಆದರೂ ಅದಕ್ಕೆ ಈ ರೀತಿ ಆಗುವ ಯೋಗ್ಯತೆ ಇತ್ತು ಅಂತ ಅರ್ಥ. ನಾಮರೂಪ ವಿಭಾಗ ಆಗುವ ಯೋಗ್ಯತೆ ಉಳ್ಳಂತಹ ಪದಾರ್ಥ ಸಚ್ಶಬ್ದವಾದದ್ದು ಪರಮಾತ್ಮ. ನಾಮರೂಪವನ್ನು ವಿಭಾಗವಾಗಿ ಅನೇಕವಾಗಿ ಆಗುವ ಯೋಗ್ಯತೆಯನ್ನು ಹೊಂದಿದ್ದಂತಹ ಪದಾರ್ಥ ಸಚ್ಶಬ್ದ. ಅದುವೇ ಪ್ರವೃತ್ತಿ ನಿಮಿತ್ತ. ಸತ್ತಿಗೆ ಆ ಒಂದು ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಸಚ್ಶಬ್ದ. ಯಾಕೆ ಅಂದರೆ ಇದಂ ಆಸೀತ್ ಸದೇವ ಆಸೀತ್ ಅಂತ ಹೇಳಿರೋದ್ರಿಂದ ಇದೆಲ್ಲವೂ ಇತ್ತು, ಇಲ್ಲದೇ ಇಲ್ಲ. ಆದರೆ ಹಿಂದೆ ನಾಮರೂಪ ಇರಲಿಲ್ಲ, ನಾಮರೂಪ ಆಗುವಂತಹ ಯೋಗ್ಯತೆ ಇತ್ತು, ಅದರಲ್ಲಿ ಸಾಮರ್ಥ್ಯ ಇತ್ತು, ಅಂತಹ ಪದಾರ್ಥ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಯಂಚ ಸಚ್ಶಬ್ದ ವಿಶೇಷಭೂತ ಪರಮಾತ್ಮವಾಚಕ ಅಪಿ. ವಿಶೇಷನಾದ ಪರಮಾತ್ಮನನ್ನೇ ತಿಳಿಸಿದ್ರು ಕೂಡ ವಿಶೇಷಣ ವಿಶೇಷ್ಯ ಬೇರೆ ಬೇರೆ. ವಿಶೇಷಣಕ್ಕೂ ವಿಶೇಷಕ್ಕೂ ಅಪೃಥಕ್ ಸಿದ್ಧವಾದ ಸಂಬಂಧ ಇರುತ್ತೆ. ಗುಣ ಮತ್ತು ಪದಾರ್ಥ, ಗುಣವು ಪದಾರ್ಥವನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ. ವಿಶೇಷಣ ಅದು ಗುಣ ಅಂತ ಹೇಳೋದು, ವಿಶೇಷ್ಯ ಅನ್ನೋದು ಪದಾರ್ಥ, ಸಬ್ಸ್ಟೆನ್ಸು. ಪರಮಾತ್ಮ ನಿಜವಾಗಿ ಸಚ್ಶಬ್ದ ಪರಮಾತ್ಮನನ್ನೇ ತಿಳಿಸಿದ್ರು, ಆದರೂ ಕಾರಣ ವಿಷಯತ್ವ ಸಾಮರ್ಥ್ಯಾತ್ ಕಾರಣಾವಸ್ಥೆಯನ್ನು ಹೇಳ್ತಾ ಇರೋದಿಲ್ಲಿ. ಪರಮಾತ್ಮನಿಗೆ ಕಾರಣಾವಸ್ಥೆ ಅದನ್ನೇ ಹೇಳ್ತಿರೋದ್ರಿಂದ ಪರಮಾತ್ಮನೇ ಮುಖ್ಯ ಉದ್ದೇಶವಾದರೂ ಚಿರಚಿದ್ ವಿಶಿಷ್ಟನಾದ ಪರಮಾತ್ಮ ಅಂತ ಹೇಳಬೇಕು. ಅದು ಕಾರಣಾವಸ್ಥೆಯನ್ನು ತಿಳಿಸುತ್ತೆ. ಆದ್ದರಿಂದ ಕಾರಣಾವಸ್ಥೆಯನ್ನು ತಿಳಿಸ್ತಿರೋದ್ರಿಂದ ಕಾರಣತ್ವ ಔಪಯಿಕ ಗುಣವಿಶಿಷ್ಟ ಪ್ರಕೃತಿ ಪುರುಷ ಕಾಲ ಶರೀರಕಂ ಪರಮಾತ್ಮಾನಂ ಉಪಸ್ಥಾಪಯತಿ. ಕಾರಣ ಅವಸ್ಥೆಯಲ್ಲಿ ಯಾವ್ಯಾವ್ದು ಇರಬೇಕು, ಅವನಿಗೆ ಯಾವ್ಯಾವ ಗುಣಗಳಿರಬೇಕು, ಯಾವ ಗುಣಗಳಿಂದ ವಿಶಿಷ್ಟನಾದ ಪರಮಾತ್ಮ ಅಂದರೆ ಪ್ರಕೃತಿ ಪುರುಷ ಕಾಲ ಮೂರು ಕೂಡ ಹೇಳಬೇಕಲ್ಲಿ. ಇದರ ಜೊತೆ ಮಿಕ್ಕಿದ್ದೆಲ್ಲ ಅರ್ಥಸಿದ್ಧ. ನಿತ್ಯ ವಿಭೂತಿ ಇರಲಿಲ್ವೇ, ಮಹಾಲಕ್ಷ್ಮಿ ಇರಲಿಲ್ವೇ, ನಿತ್ಯ ಸೂರ್ಯಗಳಿರಲಿಲ್ವೇ, ಮುಕ್ತರಿರಲಿಲ್ವೇ ಅಂದರೆ ಎಲ್ಲರೂ ಇದ್ದರು. ಅವರೆಲ್ಲ ಸೃಷ್ಟಿಗೆ ವಿಷಯವಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಿರೋದು ಸೃಷ್ಟಿಯ ವಿಷಯ. ಸೃಷ್ಟಿಗೆ ಯಾವ್ಯಾವುದು ವಿಷಯವೋ ಅದನ್ನು ಮಾತ್ರ ಇಲ್ಲಿ ನಾವು ವಿಚಾರ ಮಾಡೋದು. ಮಿಕ್ಕಿದ್ದೆಲ್ಲ ಅರ್ಥಸಿದ್ಧ ಇದ್ದೇ ಇತ್ತು ಅನ್ನೋದು ಸ್ಪಷ್ಟವಾಗಿ ಎಲ್ಲ ಪ್ರಮಾಣಗಳಿಂದ ತಿಳಿದು ಬರುವಂಥದ್ದೇ. ಅದನ್ನು ಇಲ್ಲಿ ಯಾಕೆ ಹೇಳಲಿಲ್ಲ ಅಂದರೆ ಅದು ಸೃಷ್ಟಿಗೆ ವಿಷಯವೇ ಅಲ್ಲ ಅದು. ಆದ್ದರಿಂದ ಸೃಷ್ಟಿಗೆ ಹೊರಪಟ್ಟದ್ದು ಪ್ರಕೃತಿ ಮಂಡಲದಲ್ಲಿರುವಂಥ ವಿಷಯಗಳು ಹೇಳಬೇಕು. ಇದಮ್ಮಂತ ಇಲ್ಲಿ ತೋರಿಸಿರೋದ್ರಿಂದ ಪ್ರಕೃತಿ ಮಂಡಲವನ್ನು ಇಲ್ಲಿ ತೋರಿಸ್ತಿರೋದು ಎದುರಿಗೆ ಕಾಣುವ ಪದಾರ್ಥಗಳೆಲ್ಲ. ಆದ್ದರಿಂದ ಕಾರಣತ್ವಕ್ಕೆ ಈ ಜಗತ್ತಿನ ಸೃಷ್ಟಿಯಾಗಕ್ಕೆ ಪರಮಾತ್ಮ ಕಾರಣವಾಗಬೇಕಾದ್ರೆ ಅವನಲ್ಲಿ ಯಾವ್ಯಾವ ಪದಾರ್ಥ ಇರಬೇಕು, ಈ ಕಾರ್ಯ ಬಹುತ್ವ ಅವಸ್ಥೆ ಬರುವಂತಹ ಸಾಮರ್ಥ್ಯ ಅಲ್ಲಿತ್ತು ಅಂದರೆ ಅಲ್ಲಿ ಪ್ರಕೃತಿ ಇರಬೇಕು, ಯಾಕೆಂದರೆ ಪ್ರಾಕೃತ ಪದಾರ್ಥಗಳೆಲ್ಲ ಇದೆ. ಪುರುಷನೇ ಇರಬೇಕು, ಯಾಕೆಂದರೆ ಎಲ್ಲ ಪ್ರಾಣಿಗಳಲ್ಲೂ ಒಬ್ಬ ಜೀವಾತ್ಮ ಇದ್ದಾನೆ. ಕಾಲ ಇರಬೇಕು, ಕಾಲವನ್ನು ಇಟ್ಟುಕೊಂಡೇ ಎಲ್ಲರಿಗೂ ಸೃಷ್ಟಿ ಮಾಡುವಂಥದ್ದು. ಎಲ್ಲರಿಗೂ ಒಂದು ಕಾಲದ ಅವಧಿ ಇದೆ. ಇಲ್ಲಿ ಎಲ್ಲ ಕಾಲದ ಅವಧಿಯಲ್ಲಿಯೇ ನಡೆಯುತ್ತೆ, ಕಾಲದ ನಿಯಮನದಲ್ಲಿಯೇ ನಡೆಸ್ತಾನೆ ಪರಮಾತ್ಮ. ಈ ಮೂರು ಪದಾರ್ಥಗಳು ಇರಬೇಕು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಅಂತಹ ಮೂರು ವಿಶೇಷಣಗಳಿಂದ ವಿಶಿಷ್ಟನಾದ ಪರಮಾತ್ಮನನ್ನು ಸಚ್ಶಬ್ದ ತಿಳಿಸುತ್ತೆ. ಪ್ರಕೃತಿ ಪುರುಷ ಕಾಲ ಶರೀರಕಂ ಪರಮಾತ್ಮಾನಂ ಉಪಸ್ಥಾಪಯತಿ. ದೇವಾನ್ ಆಜ್ಯಪಾನಾವಹ, ಇದಕ್ಕೆ ಒಂದು ಪೂರ್ವಮೀಮಾಂಸಾ ನ್ಯಾಯವನ್ನು ತೋರಿಸ್ತಾರೆ. ಪೂರ್ವಮೀಮಾಂಸಾ ನ್ಯಾಯದಲ್ಲಿ ಸಾಮಾನ್ಯವಾದ ಶಬ್ದವು
ವಿಶೇಷವಾದ ಅರ್ಥವನ್ನು ತಿಳಿಸಬಹುದು. ಆದ್ದರಿಂದ ಅದಕ್ಕೆ ಒಂದೇ ಪದಾರ್ಥ ಒಂದೇ ಅಂತ ಹೇಳಬೇಕಾಗಿಲ್ಲ. ಬೇರೆ ಪದಾರ್ಥಗಳು ವಿಶಿಷ್ಟವಾದದ್ದು, ಬೇರೆ ಪದಾರ್ಥಗಳನ್ನು ಸೇರಿದ್ದಕ್ಕೂ ಎಲ್ಲದಕ್ಕೂ ಒಂದೇ ಹೆಸರು ಹೇಳಿರೋದು ಪೂರ್ವಕಾಂಡದಲ್ಲಿ ಬೇಕಾದಷ್ಟು ಸಿಗುತ್ತೆ. ವೇದಗಳಲ್ಲಿ ಉದಾಹರಣೆಗಳು ಸಿಗುತ್ತೆ ಅದಕ್ಕೆ. ಆದ್ದರಿಂದ ಆಜ್ಯಪಾನ್, ಆಜ್ಯ ಅಂದರೆ ಘೃತವನ್ನು ರಕ್ಷಿಸುವವರು ಅಥವಾ ಪಾನ ಮಾಡುವವರು ಅಂತ ಹೇಳ್ಬೋದು. ದೇವಾನ್ ಆವಹ, ಆಜ್ಯ ಹವಿಸ್ಸನ್ನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತಾರಲ್ಲ, ಆ ದೇವತೆಗಳನ್ನು ಆಹ್ವಾನ ಮಾಡು ಅಂತ ಒಂದು ಮಂತ್ರ ಯಾಗಗಳಲ್ಲಿ ಕರ್ಮಗಳಲ್ಲಿ ಉಪಯೋಗಿಸುವಂತಹದ್ದು. ಅಂತಹ ಕಡೆಗಳಲ್ಲಿ ಜೈಮಿನಿ ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಗೆ ಅರ್ಥ ಮಾಡಿದ್ರು ಇದಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಪ್ರಕರಣ ಎಲ್ಲ ನೋಡಿ ಅದಕ್ಕೆ ಯಾವ ಕರ್ಮದಲ್ಲಿ ಈ ರೀತಿ ಪ್ರಯೋಗ ಬರುತ್ತೆ, ಅಲ್ಲಿ ಏನು ಹವಿಸ್ ಹೇಳಿದೆ, ಇದನ್ನೆಲ್ಲ ವಿಚಾರ ಮಾಡಿ ಶಬ್ದಗಳಿಗೆ ಅರ್ಥ ಮಾಡಬೇಕು. ನಿರುಕ್ತ ಮೊದಲಾದೆಲ್ಲ ಇಟ್ಕೊಂಡು ಅದರ ಸಹಾಯದಿಂದನೇ ಮಾಡಬೇಕು. ಬರೀ ವ್ಯಾಕರಣ ಇಟ್ಕೊಂಡು ಸಾಕಾಗಲ್ಲ ವೇದ ಶಬ್ದಗಳಿಗೆ ಅರ್ಥ ಮಾಡೋಕ್ಕೆ. ನಿರುಕ್ತವು ಮುಖ್ಯ. ಪ್ರಕರಣವನ್ನು ಇಟ್ಕೊಂಡು ಮಾಡಬೇಕು. ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ 6 ಪ್ರಕರಣಗಳು ಬರುತ್ತೆ. 6 ಪ್ರಮಾಣಗಳು ವಿನಿಯೋಗದಲ್ಲಿ. 6 ಪ್ರಮಾಣಗಳು ಶ್ರುತಿಯೇ ನೇರವಾಗಿ ಹೇಳಿಬಿಟ್ರೆ ಸ್ಪಷ್ಟವಾಗಿ ತಿಳಿಯುತ್ತೆ. ಇಲ್ಲದೆ ಹೋದರೆ ಒಂದು ಲಿಂಗ ಲಕ್ಷಣವೇನು ನೋಡಬೇಕು. ಅದು ಇಲ್ಲದೆ ಹೋದರೆ ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ ಇದೆಲ್ಲ ನೋಡಿ ಆ ಕ್ರಮದಲ್ಲಿ ಪ್ರಮಾಣ ನಿಶ್ಚಯ ಮಾಡಿ ಶಬ್ದಾರ್ಥಗಳನ್ನು ನಿಶ್ಚಯ ಮಾಡ್ತಾರೆ. ಪೂರ್ವಮೀಮಾಂಸೆಯಲ್ಲಿ ಬಹಳ ಕಷ್ಟವಾದ ಕೆಲಸ ಜೈಮಿನಿಗಳು ಅದ್ಭುತವಾಗಿ ಮಾಡಿದ್ದಾರೆ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ. ಈ ವಾಕ್ಯ ಒಂದು ಬರುತ್ತೆ ಹೀಗೆ. ಒಂದು ಉದಾಹರಣೆ, ಇತರ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ. ದೇವಾನ ಆಜ್ಯಪಾನಾವಹ ಅಂತ ವಾಕ್ಯ. ವಿಶೇಷವಾಚಿನಃ ಏವ ಆಜ್ಯ ಶಬ್ದಸ್ಯ. ಆಜ್ಯ ಅನ್ನೋದು ವಿಶೇಷವನ್ನು ತಿಳಿಸುತ್ತೆ. ತುಪ್ಪ ಅಂತ ಹೇಳೋದು ಪದಾರ್ಥ ವಿಶೇಷ್ಯ. ವಿಕೃತಿಷು ಪೃಷದಾಜ್ಯವಾಚಿತ್ವಸ್ಯ ದಾಶಮಿಕನ್ಯಾಯ ಸಿದ್ಧತ್ವಾತ್. ಇವರು ರಂಗರಾಮಾನುಜರು ನಮ್ಮ ಆಚಾರ್ಯರುಗಳೆಲ್ಲ ಪೂರ್ವ ಮೀಮಾಂಸೆಯೆಲ್ಲ ಕರತನ ಮಾಡ್ಕೊಂಡಿರೋರು. ಅವರು ವಿಸ್ತಾರವಾಗಿ ಯಾವುದು ಹೇಳೋದಿಲ್ಲ, ಒಂದೊಂದು ಶಬ್ದದಲ್ಲಿ ಹೇಳಿಬಿಡ್ತಾರೆ. ದಾಶಮಿಕ ನ್ಯಾಯ ಅಂದರೆ 10ನೇ ಅಧ್ಯಾಯದಲ್ಲಿ ಜೈಮಿನಿಗಳು ಹೇರುವ ಸೂತ್ರ ಅಂತ ಅರ್ಥ. ನ್ಯಾಯ ಅಂದರೆ ಎಲ್ಲ ಸೂತ್ರಗಳು. ದಾಶಮಿಕ ಅಂದರೆ 10ನೇ ಅಧ್ಯಾಯ. 12 ಅಧ್ಯಾಯಗಳಿದೆ ಜೈಮಿನಿಯ ಪೂರ್ವಮೀಮಾಂಸೆಯಲ್ಲಿ. ಅಲ್ಲಿ ಇದೇನು ವಿಚಾರ ಮಾಡಿ ಸ್ಥಾಪನೆ ಮಾಡ್ತಾರೆ ಅಂದರೆ, ಆಜ್ಯ ಶಬ್ದಕ್ಕೆ ಬರೀ ತುಪ್ಪ ಅಂತ ಅರ್ಥವಲ್ಲ, ತುಪ್ಪದ ವಿಕಾರವಾದ ಪೃಷದಾಜ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಪೃಷದಾಜ್ಯ ಅಂದರೆ ಸಾನ್ನಾಯ ಅಂದರೆ ಮೊಸರು ಸೇರಿಸಿದ ತುಪ್ಪ ಅಂತ ಅರ್ಥ. ಅದಕ್ಕೆ ಮೊಸರು ಸೇರಿಸಿದ ತುಪ್ಪ, ಅದಕ್ಕೆ ಪೃಷದಾಜ್ಯ ಅಂತ ಹೆಸರು. ಇಲ್ಲಿ ಆಜ್ಯ ಶಬ್ದವು ಪೃಷದಾಜ್ಯವನ್ನು ತಿಳಿಸುತ್ತೆ. ಮೊಸರಿನ ಜೊತೆ ಸೇರಿದ ಆಜ್ಯವನ್ನು ಸೇರುತ್ತೆ. ಇದು ಅವರ ಒಂದು ನ್ಯಾಯ. ಈ ರೀತಿ ಅನೇಕ ಶಬ್ದಗಳಿಗೆ ಅರ್ಥ ಮಾಡಬೇಕು ಶ್ರುತಿಯಲ್ಲಿ. ಇಲ್ಲದೆ ಹೋದರೆ ಪ್ರಕರಣಕ್ಕೂ ಅಲ್ಲಿ ಹೇಳಿರುವ ಮಿಕ್ಕ ವಾಕ್ಯಗಳಿಗೂ ಬೇರೆ ಪ್ರಮಾಣಗಳಿಗೆಲ್ಲ ವಿರೋಧ ಬರುತ್ತೆ. ವಿರೋಧ ಬರದೇ ಇರೋ ಹಾಗೆ ಮಾಡಬೇಕು. ಆ ಕರ್ಮ ಮಾಡುವಾಗ ಈ ಥರನೇ ಹವಿಸ್ಸು ಮಾಡಬೇಕು. ಮೊಸರನ್ನು ತುಪ್ಪವನ್ನು ಸೇರಿಸಿಯೇ ಅಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು ಹವಿಸ್ಸನ್ನು. ಇಲ್ಲದೆ ಹೋದರೆ ವಿರೋಧ ಬರುತ್ತೆ, ಆ ಕರ್ಮ ಫಲ ಬರೋದಿಲ್ಲ ಮಾಡಿದವ್ರಿಗೆ. ಆದ್ದರಿಂದ ಇಲ್ಲಿ ಆಜ್ಯ ಶಬ್ದಕ್ಕೆ ಪೃಷದಾಜ್ಯ ಅನ್ನೋದನ್ನು ಒಪ್ಕೊಳ್ಬೇಕು ಅಂತ ಹೇಳಿದ್ರು. ಹಾಗೆಯೇ ಸಚ್ಛಬ್ದ ವಾಚ್ಯಕ್ಕೆ ಪ್ರಕೃತಿ, ಪುರುಷ, ಕಾಲ ವಿಶಿಷ್ಟವಾದ ಪರಮಾತ್ಮ ಅಂತ ಅರ್ಥ ಅನ್ನೋದಕ್ಕೆ ಇಲ್ಲಿ ನ್ಯಾಯವನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿ ಸತ್ತು ಅಂತ ಒಂದು ಹೇಳಿಬಿಟ್ರೆ ಒಂದೇ ಅಂತ ಅರ್ಥ ಮಾಡಬೇಕಾಗಿಲ್ಲ. ಪೂರ್ವಮೀಮಾಂಸೆಯಲ್ಲಿ ಈ ಥರ ಬೇಕಾದಷ್ಟು ನ್ಯಾಯಗಳಿದೆ. ಆಗಲೇ ಆ ನ್ಯಾಯವನ್ನು ನೋಡಿದ್ರೆ ಇಲ್ಲಿಯೂ ಹಾಗೆ ಹೇಳೋದಕ್ಕೆ ವಿರೋಧವಿಲ್ಲ. ಅತ್ರ ಸದೇವಾಯಿತಿ ಏವಕಾರೇಣ ನೈಯಾಯಿಕಾಭಿಮತಂ ಉತ್ಪತ್ತೇಃ ಪ್ರಾಕ್ ಜಗತಃ ಅಸತ್ವಂ ವ್ಯಾವರ್ತ್ಯತೆ. ಸದೇವ ಇತ್ಯೇವಕಾರಸ್ಯ ನೈಯಾಯಿಕಾಭಿಮತೋತ್ಪತ್ತಿ ಪ್ರಾಕ್ಕಾಲೀನ ಕಾರ್ಯ ಅಸತ್ವ ವ್ಯಾವರ್ತಕತ್ವಂ ತದ್ಧೈಕಾಹುಃ ಅಸದೇವೇದಮಗ್ರಾಸೀತ್ ಇತ್ಯಸತ್ಕಾರ್ಯವಾದಿ ದರ್ಶನ ಪ್ರತಿಕ್ಷೇಪ ಪರೋತ್ತರವಾಕ್ಯ ಸಂದರ್ಭಾತ್ ಅವಸೀಯತೆ. ಇದರಲ್ಲಿ ನೈಯಾಯಿಕರು ಇಲ್ಲೇನು ಹೇಳ್ತಾರೆ ಅಂದರೆ, ನೈಯಾಯಿಕರಿಗೆ ಕಾರ್ಯಕಾರಣ ಬೇರೆ ದ್ರವ್ಯಗಳು. ಆದ್ದರಿಂದ ಸದೇವ ಅಂತ ಹೇಳಿಬಿಟ್ಟಿರೋದ್ರಿಂದ ಏವಕಾರ ಇದೆಯಲ್ಲ ಅದರಲ್ಲಿ
ಅವರು ಹೇಳಿದ್ರು ಅಸತ್ಕಾರ್ಯವಾದ. ಅದರಿಂದ ಇಲ್ಲಿ ಮುಂದೆ ಬರುವ ವಾಕ್ಯ ಅದು ಇನ್ನು ಇಲ್ಲಿ ಬಂದಿಲ್ಲ. ಸದೇವ ಸೌಮ್ಯದು ಮಗ್ರ ಆಸೀತಲ್ಲೇ ಇದ್ದಾರೆ ಇಲ್ಲಿ. ಇನ್ನು ಇದಕ್ಕೆ ಮೇಲೆ ಬರುತ್ತೆ ವಾಕ್ಯ ತದ್ಧೈಕಾಹುಹು ತತ್ ಹ ಏಕೆ ಆಹುಹು ಅಂತ ಇಲ್ಲಿ ಪದವಿಭಾಗ. ತದ್ಧೈಕ ತತ್ ಹ ಏಕ ಅಂದರೆ ತದ್ಧೈಕ ಆಗುತ್ತೆ ಸಂಧಿ ಮಾಡಿದಾಗ. ತತ್ ಹ ತದ್ಧ ತದ್ಧ ಏಕೆ ತದ್ಧೈಕೆ ಏಕೆ ಅಂತ ಅಲ್ಲಿ ಅಲ್ಲಿ ಸಂಧಿಯಾಗಿ ಅಲ್ಲಿ ಏಕಾರಕ್ಕೆ ಲೋಪ ಬಂದಿದೆ. ಆಹುಹು ಅಲ್ಲಿ ಸ್ವರ ಬಂದಿರೋದ್ರಿಂದ, ಆಕಾರ ಸ್ವರ ಬಂದಿರೋದ್ರಿಂದ ತದ್ಧೈಕ ಆಹುಹು. ಕೆಲವರು ಹೀಗೆ ಹೇಳಿದ್ರು. ಇಲ್ಲಿ ಏನು ಹೇಳಿದ್ರು? ಇದನ್ನೇ ಉದ್ದಾಲಕರೇ ಉಪದೇಶ ಮಾಡ್ತಿರೋದು. ಆದೇಶ ಪರಮಾತ್ಮ ಸ್ವರೂಪವನ್ನು, ಜಗತ್ಕಾರಣವಾದ ಪರಮಾತ್ಮ ಸ್ವರೂಪ ಉಪದೇಶ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬನು ತಿಳಿದ್ರೆ ಎಲ್ಲ ತಿಳಿಬಹುದು, ಏಕೈಕ ಜಗತ್ಕಾರಣ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆ ವಿಷಯವೇ ಪೂರ್ತಿ ಪ್ರಕರಣ. ಈ ಪ್ರಕರಣದಲ್ಲಿ ಬರುವುದು 6ನೇ ಅಧ್ಯಾಯದಲ್ಲಿ. ಆರಂಭಿಸದಲ್ಲಿ ಹೇಳಿದ್ರು. ಆದರೆ ಕೆಲವರು ಹೀಗೆ ಹೇಳ್ತಾರೆ, ಅಸದೇ ವೇದಮಗ್ರಾಸೀದೇಕಮೇವಾ ದ್ವಿತೀಯಂ. ಅಸತ್ತೇ ಇತ್ತಪ್ಪ ಮೊದಲು, ಒಂದೇ ಇತ್ತು ಸೃಷ್ಟಿಗೆ ಮೊದಲು. ಅಸತ್ ಇದೆಲ್ಲ ಅಸತ್ ಒಂದೇ ಆಗಿತ್ತು, ಅಸತ್ ಆಗಿತ್ತು ಇದೆಲ್ಲ. ಅಸತ್ ಏವ ಇದಂ ಅಗ್ರೆ ಆಸೀತ್. ಮೊದಲು ಸದೇವ ಆಸೀತ್ ಅಂದರು, ಈಗ ಅಸತ್ತಾಗಿತ್ತು ಅಂತ ಕೆಲವರು ಹೇಳ್ತಾರೆ. ಇವರಿಗೆ ಬೇರೆ ಪಕ್ಷನೂ ಹೇಳ್ತಾ ಇದ್ದಾರೆ, ಶ್ವೇತಕೇತುಗೆ. ಯಾಕೆಂದರೆ ಅವ್ರಿಗೆ ಬೇರೆ ಯಾರು ವಾಕ್ಯ ಕೇಳಿದ್ರೆ ಇಲ್ಲ ಇಲ್ಲ ಅಸತ್ತಾಗಿತ್ತು ಅಂದರೆ ನಮ್ಮ ಆಚಾರ್ಯರದ್ದು ಹೇಳಲೇ ಇಲ್ವಲ್ಲ ನನಗೆ, ಇದಕ್ಕೆ ಹೇಗೆ ಅರ್ಥ ಮಾಡೋದು ಅಂತ ಪ್ರಶ್ನೆ ಬರುತ್ತೆ. ಎಲ್ಲ ಯಾವುದು ಸಂಶಯ ಇಲ್ಲದೆ ಇರೋ ಹಾಗೆ ಉಪದೇಶ ಮಾಡಬೇಕು. ಅಸತ್ ಅಂತ ಕೆಲವರು ಹೇಳಿದ್ರು. ಏಕಮೇವ ಅದ್ವಿತೀಯ, ಒಂದೇ ಇತ್ತು, ಎರಡನೇದು ಇರಲಿಲ್ಲ. ಅದರಿಂದ ತಸ್ಮಾತ್ ಅಸತಃ ಸಜ್ಜಾಯತ, ಅಸತ್ತಿಂದಲೇ ಸತ್ತು ಉಂಟಾಯಿತು. ಹೀಗೂ ಕೆಲವರು ಹೇಳೋರಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಮೇಲೆ ಬರುತ್ತೆ. ಅವನು ಪ್ರಶ್ನೆ ಮಾಡ್ತಾರೆ ಉದ್ದಾಗ ಶ್ವೇತಕೇತು. ಅವರೇ ಹೇಳ್ತಾರೆ, ಯಾರಾದ್ರು ಹಿಂಗೆ ನಿನ್ನ ಪ್ರಶ್ನೆ ಕೇಳಿದ್ರೆ ಹೀಗೆ ಉತ್ತರ ಹೇಳಬೇಕಪ್ಪ ಅಂತ ಉದ್ದಾಲಕರೇ ಹೇಳ್ತಾರೆ. ಕುತಸ್ತು ಖಲು ಸೌಮ್ಯ ಏವಂ ಸ್ಯಾತ್ ಇತಿ ಹೋವಾಚ. ಇದು ಹೇಗೆ ಸಾಧ್ಯ? ಈಗಿರಕ್ಕೆ ಸಾಧ್ಯ? ಕಥಂ ಅಸತಃ ಸಜ್ಜಾಯೇತ, ಸತ್ತಿಂದ ಅಸತ್ತಿಂದ ಹೇಗೆ ಸತ್ತು ಉಂಟಾಗುತ್ತೆ? ಈ ಥರ ಯಾರು ಪ್ರಶ್ನೆ ಮಾಡಿದ್ರೆ ನೀ ಏನು ಹೇಳಬೇಕು? ಸತ್ವೇವ ಸೌಮ್ಯ ಇದಮಗ್ರ ಆಸೀದೇಕಮೇವ, ಸತ್ತೇ ಇತ್ತು ಅಂತಾನೆ ಹೇಳಬೇಕು. ಕೆಲವರು ಅಸತ್ತಿತ್ತು ಅಂತ ಹೇಳ್ತಾರೆ. ಆಗ ಇದು ಹೇಗೆ ಅಸತ್ತಾಗಿತ್ತು? ಇದು ಅಸತಃ ಸಜ್ಜಾಯೇತ ಅಂದ್ರಲ್ಲ, ಅಸತ್ತಿಂದ ಹೇಗೆ ಸತ್ತು ಉಂಟಾಗುತ್ತೆ ಅಂದರೆ ಸತ್ತೇ ಇದ್ದಿದ್ದಪ್ಪ, ಅಸತ್ತಿರಲಿಲ್ಲ ಅನ್ನೋದನ್ನು ನೀನು ಉತ್ತರ ಕೊಡಬೇಕು ಅನ್ನೋದನ್ನು ಅಲ್ಲಿವರೆಗೂ ಒಂದು ಮಂತ್ರ, ಎರಡನೇ ಮಂತ್ರ ಅದು. ಅದನ್ನೇ ಈಗ ವಿಚಾರ ಮಾಡೋಕ್ಕೆ ಆರಂಭಿಸಿದ್ದಾರೆ ಇಲ್ಲಿ. ಇದು ನೈಯಾಯಿಕರ ಮತ. ನಮ್ಮ ಸಿದ್ಧಾಂತದಲ್ಲಿ ಅಸದೇವೇದಮಗ್ರ ಆಸೀತ್ ಅಂತ ಹೇಳುವಾಗ ನೈಯಾಯಿಕರ ಮತದ ನಿರಾಕರಣೆ. ಶಂಕರ ಭಾಷ್ಯದಲ್ಲಿ ಬೌದ್ಧ ಮತದ ನಿರಾಕರಣೆ ಅಂತ ಹೇಳಿದ್ರು. ಬೌದ್ಧ ಮತವನ್ನು ನಿರಾಕರಣೆ ಮಾಡಿ ಅದ್ವೈತ ವೇದಾಂತ ಸ್ಥಾಪನೆ ಮಾಡ್ತಾ ಇದ್ದಾರೆ ಇಲ್ಲಿ ಉದ್ದಾಲಕರು ಅಂತ ಹೇಳ್ತಾರೆ ಅವರು. ನಾವು ಹೇಳೋದು ನೈಯಾಯಿಕರನ್ನು ನಿರಾಕರಣೆ ಮಾಡಿ, ಅಸತ್ಕಾರಣವಾದವನ್ನು ನಿರಾಕರಣೆ ಮಾಡಿ ಸತ್ಕಾರ್ಯವನ್ನು ನಿರೂಪಣೆ ಮಾಡ್ತಿದ್ದಾರೆ, ಪ್ರತಿಪಾದನೆ ಮಾಡ್ತಿದ್ದಾರೆ ಅನ್ನೋದು ಸಿದ್ಧಾಂತ ನಾವು ಹೇಳೋದು. ಅದರ ವಾಕ್ಯ ಆಗಿದೆ, ಅಸತ್ ಆಗಿತ್ತು ಅಂತ ಹೇಳಿ. ಅಸತ್ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅದು ಪ್ರಶ್ನೆ ಬರುತ್ತೆ ಇಲ್ಲಿ. ಆ ವಿಷಯನೇ ಇಲ್ಲಿ ಆರಂಭಿಸ್ತಿದ್ದಾರೆ. ಕೆಲವರು ನೈಯಾಯಿಕರು ಇದಕ್ಕೆ ಹೇಳಿದ್ರು, ಅತ್ರ ಸದೇವ ಇತಿ ಏವ ಕಾರೇಣ, ಸತ್ತು ಒಂದೇ ಇತ್ತು ಅಂತ ಹೇಳಿದ್ರಲ್ಲ. ನೈಯಾಯಿಕ ಅಭಿಮತಂ, ನೈಯಾಯಿಕರಿಗೆ ಒಪ್ಪಿಗೆ ಆಗಿರುವ ಉತ್ಪತ್ತೇಹೇ ಪ್ರಾಕ್, ಉತ್ಪತ್ತಿಗೆ ಮೊದಲು ಜಗತಃ ಅಸತ್ವಂ, ಜಗತ್ತಿರಲಿಲ್ಲ, ಹೊಸದಾಗಿ ಸೃಷ್ಟಿಯಾಗಿದೆ. ಉತ್ಪತ್ತಿವಾದ ಅದುವೇ ಅವ್ರು ಹೇಳೋದು. ಕಾರ್ಯವು ಹೊಸದಾದ ದ್ರವ್ಯ, ಕಾರ್ಯವು ಬೇರೆ ದ್ರವ್ಯ, ಕಾರಣವೇ ಬೇರೆ ದ್ರವ್ಯ. ಇದು ಜಗತ್ತು ಸತ್ತು ಒಂದೇ ಆಗಿತ್ತು, ಸತ್ತಿಂದ ಜಗತ್ ಸೃಷ್ಟಿಯಾಯಿತು ಅಂದರೆ ಇದು ಸತ್ತಲ್ಲ, ಜಗತ್ತಿಂದ ಸೃಷ್ಟಿಯಾದ ಹೊಸ ಪದಾರ್ಥ ಅಂತ ತಿಳಿಯುತ್ತೆ ನಮಗೆ. ಸತ್ತು ಒಂದೇ ಆಗಿತ್ತು, ಈಗ ಅನೇಕವಾಗಿದೆಯಲ್ಲ, ಇದೆಲ್ಲ ಬೇರೆ ಪದಾರ್ಥ ಆಗಿರಬೇಕು. ಆದ್ದರಿಂದ ಉತ್ಪತ್ತಿವಾದ ಅಂತ ಅವ್ರ ನೈಯಾಯಿಕರು ಹೇಳ್ತಾರೆ. ಹೊಸ ಇದು ಬೇರೆ ದ್ರವ್ಯ, ಸತ್ತು ಬೇರೆ ದ್ರವ್ಯ ಮೊದಲು ಇದ್ದಿದ್ದು. ಆದ್ದರಿಂದ ಅಸತ್ ಪ್ರಾಕ್ ಸೃಷ್ಟೇ ಪ್ರಾಕ್ ಜಗತಃ ಅಸತ್ವಂ, ಜಗತ್ತು ಇರಲಿಲ್ಲ ಅನ್ನೋದು ವ್ಯಾವರ್ತಿಸಿದೆ. ಸದೇವ ಇತ್ಯೇವ ಕಾರಸ್ಯ ನೈಯಾಯಿಕ ಅಭಿಮತೋತ್ಪತ್ತಿ ಪ್ರಾಕ್ ಕಾಲೀನ ಕಾರ್ಯ ಅಸತ್ವ ವ್ಯಾವರ್ತಕತ್ವಂ ಹೇಳಿದ್ರು.
ನೈಯಾಯಿಕರಿಗೆ ಅಭಿಮತವಾದ ಕಾರ್ಯವು ಇರಲಿಲ್ವಾ ಅನ್ನೋದು ಇಲ್ಲಿ ಏವಕಾರದಿಂದ ಸತೇವ ಆಸೀತ್ ಅಂತ ಹೇಳಿ, ಸತ್ ಆಸೀತ್ ಅಂತ ಹೇಳಿ ಜಗತ್ತು ಅನೇಕವಾಗಿದೆ ಅಂದರೆ ಅವ್ರ ಮತ ಒಪ್ಕೊಳ್ಬೋದಾಗಿತ್ತು. ಆದರೆ ಸತ್ ಏವ ಅಂತ ಹೇಳಿದೆಯಲ್ಲ, ಸದೇವ ಸತ್ತೇ ಆಗಿತ್ತು ಇದೆಲ್ಲ ಅಂತ ಹೇಳಿದ್ರೆ ಇದು ಬೇರೆ ಅಲ್ಲ ಅನ್ನೋದು ತಿಳಿಯುತ್ತಲ್ಲ. ಸತ್ ಆಗಿತ್ತು ಅಂತ ಹೇಳಿಬಿಟ್ಟಿದ್ದಿದ್ರೆ, ಸದ್ ಆಸೀತ್ ಅಂತ ಹೇಳಿದ್ರೆ ಇದು ಬೇರೆ ದ್ರವ್ಯ ಅಂತ ನಾವು ತಿಳ್ಕೋಬಹುದು. ಆದರೆ ಸದೇವ ಆಸೀತ್ ಅಂದರೆ ಇದು ಒಂದೇ ಪದಾರ್ಥ ಆಗಿತ್ತು. ಮೃತಿಕೆ ತ್ಯೇವ ಸತ್ಯಂ ಅಂತ ಹೇಳೋ ಹಾಗೆ, ಇದು ಮೃತಿಕೆ ಅದು ಮೃತಿಕೆ ಅಂತ ಹೇಳಿದಾಗ ಏವ ಇಲ್ಲೇ ಹೋಗಿದ್ದಿದ್ರೆ ನೈಯಾಯಿಕರ ಅಭಿಮತ ಹೇಳ್ಬೋದಾಗಿತ್ತು. ಆದರೆ ಏವಾ ಅಂತ ಇದೆ, ಅದನ್ನು ಅವ್ರು ಹೇಳೋಕ್ಕಾಗೋದಿಲ್ಲ. ಅವ್ರ ಮತವನ್ನು ತಳ್ಳಿ ಹಾಕುತ್ತೆ ಇದು ಅಂತ ಹೇಳ್ತಿದ್ದಾರೆ. ತದ್ಧೈಕಾಹು ಅಸದೇ ವೇದಮಗ್ರಾಸೀತಿ ಇತಿ ಅಸತ್ಕಾರ್ಯವಾದಿ ದರ್ಶನ ಪ್ರತಿಕ್ಷೇಪ ಪರ ಉತ್ತರವಾಕ್ಯ ಸಂದರ್ಭಾತ್ ಅವಸೀಯತೆ. ಮುಂದಿನ ವಾಕ್ಯದಿಂದ ಅದು ತಿಳಿಯುತ್ತೆ ಇಲ್ಲಿ ನಮಗೆ. ಮುಂದೆ ಏಕೆ ಆಹು ಅಸದೇವ ಇದಮಗ್ರ ಆಸೀತ್ ಅಂತ ಹೇಳ್ಬಿಟ್ಟಿದೆಯಲ್ಲ, ಇದೆಲ್ಲ ಇರಲಿಲ್ಲ ಅನ್ನೋ ಅರ್ಥ ಬರುತ್ತೆ. ಅದರಿಂದ ಹೇಗೆ ಸತ್ತು ಉಂಟಾಗುತ್ತೆ ಅನ್ನೋ ಪದಾರ್ಥ ವಾಕ್ಯ ಬರುತ್ತೆ. ಸತ್ತೇ ಇತ್ತಪ್ಪ ಅಂತ ಅವ್ರು ಹೇಳಿದ್ರು. ಸದೇವ ಆಸೀತ್ ಅಂತ ಹೇಳಿದ್ರಲ್ಲ, ಏವ ಅನ್ನೋದ್ರಿಂದಲೇ ಇದು ಒಂದೇ ಪದಾರ್ಥ, ಈ ಪದಾರ್ಥವೇ ಮೊದಲು ಇತ್ತು, ಅದೇ ಪದಾರ್ಥವೇ ಆಗಿತ್ತು, ಈಗಲೂ ಅದೇ ಪದಾರ್ಥವೇ ಇರೋದು. ಆ ವಿಷಯ ನಮಗೆ ತಿಳಿಯೋದ್ರಿಂದ ನೈಯಾಯಿಕರ ಮತಕ್ಕೆ ಅಭಿಮತವಾದ ಅರ್ಥವಿಲ್ಲ ಇಲ್ಲಿ ಅನ್ನೋದು ತಿಳಿತಿದ್ದಾರೆ. ಏಕಮೇವ ಇತಿ ಏವಕಾರೇಣ, ಒಂದೇ ಏಕಮೇವ ಅಂತ ಹೇಳಿದ್ರೆ ಬಹುಸ್ಯಾಮಿತಿ ವಕ್ಷ್ಯಮಾಣ ಸ್ರಕ್ಷ್ಯಮಾಣ ಕಾರ್ಯಬಹುತ್ವಾವಸ್ಥಾ ವ್ಯುದಸ್ಯತೆ. ಕಾರ್ಯಬಹುತ್ವವಿಲ್ಲ ಇಲ್ಲಿ. ಬಹುಸ್ಯಾಮ್ ಅಂತ ಹೇಳುತ್ತಲ್ಲ, ಬಹುಸ್ಯಾಮ್ ಅಂದಾಗ ಅನೇಕವಾಗ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದ. ಸಚ್ಛಬ್ದವಾಚ್ಯವಾದದ್ದೇ ಮುಂದೆ ಸಂಕಲ್ಪ ಬರುತ್ತೆ, ಬಹುಸ್ಯಾಮ್ ಪ್ರಜಾಯೇಯ ಅಂತ. ಸ್ರಕ್ಷ್ಯಮಾಣ ಕಾರ್ಯಬಹುತ್ವ ಅವಸ್ಥಾ ಅಂದರೆ ಸೃಷ್ಟಿಯಾಗುವಂತಹ ಕಾರ್ಯವು ಬಹುತ್ವವಲ್ಲ. ಏಕಮೇವ ಅಂದ್ರಿಂದ ಅದೇ ಕಾರ್ಯವಾಗಬೇಕು. ಇದು ಕಾರ್ಯವು ಕಾರಣವು ಅನನ್ಯತ್ವ ಅನ್ನೋದೇ ಇಲ್ಲಿ ಮುಖ್ಯವಾದ ಉಪದೇಶ. ಏಕಮೇವ ಅಂದ್ರಿಂದ ಒಂದೇ, ಆದ್ದರಿಂದ ಒಂದೇ ಇತ್ತು ಅಂದ್ರಿಂದ ಇದು ಒಂದೇ, ಇದು ಅದರದೇ ಅವಸ್ಥೆಯನ್ನು ತಿಳಿಯುತ್ತೆ ಹೊರತು ಇದೆಲ್ಲ ಬೇರೆ ಬೇರೆ ಪದಾರ್ಥಗಳು ಸೃಷ್ಟಿಯಾಗಿದೆ ಅನ್ನೋ ತಿಳಿಯೋದಿಲ್ಲ. ಕಾರ್ಯಗಳು ಒಂದೊಂದು ಬೇರೆ ಬೇರೆ ಕಾರ್ಯ, ಬೇರೆ ಬೇರೆ ಪದಾರ್ಥಗಳು, ಆ ಅರ್ಥ ಬರೋದಿಲ್ಲ ಅಲ್ಲಿ. ಯಾಕೆಂದರೆ ಇದೆಲ್ಲ ಒಂದೇ ಆಗಿತ್ತಲ್ಲ ಹಿಂದೆ, ಒಂದೇ ಈ ಅನೇಕ ಅವಸ್ಥೆಗಳನ್ನು ಹೊಂದಿದೆ ಅಂತ ತಿಳಿಯುತ್ತೆ ಹೊರತು ಅನೇಕ ದ್ರವ್ಯಗಳಿದೆ ಅಂತ ತಿಳಿಯೋಗಿದ್ದಿಲ್ಲ. ಒಂದೊಂದು ಕಾರ್ಯವು ಬೇರೆ ಬೇರೆ ಅನ್ನೋದು ಇಲ್ಲಿ ಅರ್ಥ ನಮಗೆ ಬರೋದಿಲ್ಲ. ಏಕಮೇವ ಅನ್ನೋದು ತಳ್ಳಿ ಹಾಕುತ್ತೆ ಅದನ್ನು. ಏಕಮೇವ ಅನ್ನೋದ್ರಿಂದ ಪದಾರ್ಥ ಒಂದೇ, ಇದೆಲ್ಲವೂ ಒಂದೇ ಪದಾರ್ಥ ಆಗಿತ್ತು ಅಂದರೆ ಎಲ್ಲ ಬೇರೆ ಬೇರೆ ಕಾರ್ಯಗಳು ಅಂತ ಗೊತ್ತಾಗಲ್ಲ. ಒಂದರದೇ ಕಾರ್ಯ ಇದೆಲ್ಲ, ಅದನ್ನು ಒಂದೇ ಪದಾರ್ಥ ಆಗಿರ್ಬೇಕು. ಹೇಗೆ ಒಂದು 10 ರೀತಿಯ ಚಿನ್ನದ ಆಭರಣಗಳನ್ನು ನೋಡಿ, ಇದೆಲ್ಲವೂ ಚಿನ್ನವೇ ಆಗಿತ್ತು ಮೊದಲು, ಒಂದು ಗಟ್ಟಿ ಆಗಿತ್ತು ಅಂತ ಹೇಳಿದ್ರೆ ಒಂದೊಂದು ಬೇರೆ ಬೇರೆ ದ್ರವ್ಯ ಆಗಲ್ವಲ್ಲ, ಬೇರೆ ಬೇರೆ ಕಾರ್ಯ ಆಗೋದಿಲ್ಲ. ಒಂದೇ ಚಿನ್ನದ ಅವಸ್ಥೆಗಳು ಅನ್ನೋದು ತಿಳಿದು ಬರುತ್ತೆ ಏಕಮೇವ ಅಂತ ಹೇಳಿರೋದ್ರಿಂದ. ಅನೇಕ ಪದಾರ್ಥಗಳಿದ್ದಿದ್ರೆ ಅನೇಕ ಕಾರ್ಯಗಳಾಗ್ಬೋದಾಗಿತ್ತು. ಒಂದೇ ಪದಾರ್ಥ ಇದ್ದಿದ್ದರಿಂದ ಎಲ್ಲದರದ್ದು ಎಲ್ಲ ಒಂದೇ ಪದಾರ್ಥದ ಕಾರ್ಯ ಇದೆಲ್ಲ, ಆದ್ದರಿಂದ ಅದರ ಅವಸ್ಥೆಗಳು ತಿಳಿದು ಬರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಅದೆಲ್ಲ ಮುಂದೆ ಇದುವೇ ವಿವರಿಸ್ತಾರೆ ಮುಂದೆ. ಇಲ್ಲಿ ಬಹಳ ನಿಧಾನವಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಮುಖ್ಯವಾದ ವಾದಗಳು ಬರುತ್ತೆ ಇಲ್ಲಿ ಸಿದ್ಧಾಂತದ ಸ್ಥಾಪನೆ ಮಾಡೋಕ್ಕೆ. ಈ ವಾಕ್ಯಗಳು, ಈ ಸ್ಫೂರ್ತಿ ಅಧ್ಯಾಯವೇ ಅದ್ಭುತವಾಗಿ ವ್ಯಾಖ್ಯಾನ ಮುಂದೆ ಎಲ್ಲ ಬಹಳ ಆಶ್ಚರ್ಯವಾದ ವಿಷಯಗಳನ್ನು ನಿರೂಪಣೆ ಮಾಡ್ತಾರೆ. ಉದ್ಧಾರಕರು ಆಶ್ಚರ್ಯವಾದ ರೀತಿಯಲ್ಲಿ ಪರಮಾತ್ಮ ಸ್ವರೂಪವನ್ನು ನಿರೂಪಣೆ ಮಾಡ್ತಾರೆ, ಅನೇಕ ಪ್ರಕಾರಗಳನ್ನು ಒಂದೊಂದು ಖಂಡದಲ್ಲಿಯೂ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರವನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಮಾ ಬ್ರಹ್ಮ ನಿರಾಕುರ್ಯಾತ್ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೆ. ಉಪನಿಷತ್ಸು ಯೇ ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಶಾಂತಿ ಶಾಂತಿ. ಶ್ರೀಮತೆ ರಾಮಾನುಜಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.